17 ದಿವಸಗಳ ಕಾಲ ನಾವು ದಿನ ಒಬ್ಬೊಬ್ಬರ ಶರಣರ ಚರಿತ್ರೆನ ತಿಳ್ಕೊಂಡ್ವಿ. ಇವತ್ತು ಕೂಡ ಒಬ್ಬ ಅಪರೂಪದ ಶರಣರ ದಿವ್ಯ ಚರಿತ್ರೆಯನ್ನ ಕೇಳಿದ್ದೇವೆ ನಾವು. ಅಂಬಿಗರ ಚೌಡಯ್ಯ ಅಂತ ಹೇಳಿ ಹೆಸರು ಕೆಲವೊಬ್ಬರಿಗೆ ಗೊತ್ತಿರಬಹುದು, ಗೊತ್ತಿರಲಿಕ್ಕಿಲ್ಲ. ಇವರು ಕಲ್ಯಾಣದ ಶರಣರಲ್ಲಿ ನಿಜ ಶರಣ ಅಂತ ಕರೆಸ್ಕೊಂಡವರು. 770 ಜನ ಅಮರಳ ಗಣಗಳಿದ್ದರು, ಲಕ್ಷದ ಮೇಲೆ 96,000 ಜನ ಜಂಗಮರಿದ್ದರು. ಅವರೆಲ್ಲರಲ್ಲೂ ನಿಜ ಶರಣ ಅಂತ ಕರೆಸ್ಕೊಂಡವರು ಇವರು. ನಿಜ ಶರಣ ಅಂಬಿಗರ ಚೌಡಯ್ಯ ಅಂತಾನೆ ಕರೀತಾರೆ ಇವರಿಗೆ. ನಿಜ ಶರಣ ಅಂಬಿಗರ ಚೌಡಯ್ಯನವರು ಅನುಭವ ಮಂಟಪದ ಸಾಲಿನಲ್ಲಿ 770 ಅಮರಗಣಗಳಲ್ಲಿ ಬಂದರು. ಬಸವಣ್ಣನವರ ಮಹಾನ್ ಸಾಮಾಜಿಕ ಕ್ರಾಂತಿಗೆ ಬೆನ್ನೆಲುಬಾಗಿ ನಿಂತವರು, ವಚನ ಸಾಹಿತ್ಯದ ರಕ್ಷಕರು. ಇವರ ಸ್ವಭಾವ, ಇವರ ಮಾತುಗಳು ವಜ್ರದಂತೆ ಕಠೋರವಾಗಿದ್ದರೂ ಇವರ ಮನಸ್ಸು ಹೂವಿನಂತೆ ಮಧುರವಾಗಿತ್ತು. ಅವರ ವಚನಗಳಂದ್ರೆ ಇವರೊಂಥರ ಅಂಬಿಗರ ಚೌಡಯ್ಯನವರು ಶಸ್ತ್ರಚಿಕಿತ್ಸಕರಿದ್ದಂಗೆ ಇವರು. ಅಂಬಿಗರ ಚೌಡಯ್ಯನವರ ಮಾತುಗಳಂದ್ರೆ ಅವು ಶಸ್ತ್ರಚಿಕಿತ್ಸೆ ಮಾಡೋದಂಗೆ ಇರ್ತಿತ್ತು. ಅವ್ರ ವಚನಗಳೇ ಹಂಗಿರ್ತಿತ್ತು. ಸೀದಾ ನರಕ್ಕೆ ಇಂಜೆಕ್ಷನ್ ಕೊಟ್ಬಿಡ್ತಿದ್ರು. ಸೀದಾ ನರಕ್ಕೆ ಇಂಜೆಕ್ಷನ್ ಕೊಟ್ಟು ನೆಟ್ಟಗೆ ಮಾಡಿಬಿಡ್ತಿದ್ರು. ಯಾರು ಅಜ್ಞಾನ ಜಾತಿಯ ತಿಮಿರಿನಲ್ಲಿ, ಈ ಮೇಲು ಕೀಳು ಅನ್ನುವಂತಹ ಅಜ್ಞಾನದಲ್ಲಿ ಜಾತಿಯ ಭೂತ ಯಾರಿಗೆ ಪಡ್ಕೊಂಡಿರ್ತದಲ್ಲ, ಶ್ರೇಷ್ಠತೆಯ ಭೂತ ಯಾರಿಗೆ ಪಡ್ಕೊಂಡಿರ್ತದಲ್ಲ, ಆ ರೋಗಕ್ಕೆ ಸೀದಾ ನರಕ್ಕೆ ಇಂಜೆಕ್ಷನ್ ಕೊಡ್ತಿದ್ರು. ಅವ್ರ ವಚನಗಳೇ ಹಂಗದ. ಹಂಗ ನರಕ್ಕೆ ಇಂಜೆಕ್ಷನ್ ಕೊಟ್ಟು ಶಸ್ತ್ರಚಿಕಿತ್ಸೆಯನ್ನ ಮಾಡಿ ನೆಟ್ಟಗೆ ಮಾಡಿಬಿಡ್ತಿದ್ರು. ಅಂತಹ ಶ್ರೇಷ್ಠ ಶರಣರು ಇವರು ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ಹುಟ್ಟಿದ್ದು ಇವತ್ತಿನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಚೌಡಯ್ಯ ದಾನಪುರ ಅಂತ ಹೇಳಿ. ಅವ್ರು ಹುಟ್ಟಿದ್ದಕ್ಕಾಗಿನೇ ಮತ್ತು ಅವರು ಆ ಊರನ್ನ ದಾನ ಮಾಡಿದ, ಅದು ಪೂರ್ತಿ ಊರೇ ಅವ್ರದ್ದಾಗಿತ್ತು, ಇಡೀ ಊರೇ ಚೌಡಯ್ಯನವ್ರದ್ದಾಗಿತ್ತು. ಮೊದಲು ಶಿವಪುರ ಅಂತಿತ್ತು. ಅವರಿಂದ ಅದು ದಾನ ಕೊಟ್ಟಲ್ಪಟ್ಟಿದ್ರಿಂದ ಆ ಅಂಬಿಗರ ಚೌಡಯ್ಯನವರಿಗೆ ಆ ಊರಿನ ಹೆಸರನ್ನೇ ಆ ಊರಿಗೆ ಅಂಬಿಗರ ಚೌಡಯ್ಯನ ಹೆಸರನ್ನೇ ಇಡ್ತಾರೆ. ಅಂಬಿಗರ ಚೌಡಯ್ಯ ದಾನಪುರ ಅಂತ ಹೇಳಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂತಹ ಅದ್ಭುತ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಎಲ್ಲ ರಂಗದ ಒಂದು ಕ್ರಾಂತಿ ಏನಿತ್ತಲ್ಲ, ಆ ಕ್ರಾಂತಿಯನ್ನು ನೋಡಿ ಬಸವಣ್ಣವರಿಗೆ ಪ್ರಭಾವಿತರಾಗಿ ಅಲ್ಲಿಂದ ಹಾವೇರಿಯಿಂದ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಇವರು ಹುಟ್ಟಿದ್ದು ನಾನು ಹೇಳಿದ ಹಾಗೆ ಶಿವಪುರ ಅನ್ನುವಂತಹ ಗ್ರಾಮ. ಮುಂದದು ಚೌಡಯ್ಯ ದಾನಪುರ ಆಗ್ತದೆ. ಹೆಂಗಾಗ್ತದೆ ಅಂತ ಹೇಳ್ತಾ ಹೋಗ್ತೀನಿ. ಇವರು ವೃತ್ತಿಯಲ್ಲಿ ಅಂಬಿಗರು. ಇವರು ಅಂಬಿಗರಂದ್ರೆ ಗೊತ್ತಾಗ್ತದಲ್ಲ ನಿಮಗೆ, ದೋಣಿ ಓಡಿಸೋರು, ನದಿಯಲ್ಲಿ ಕೆರೆಯಲ್ಲಿ ದೋಣಿ ಓಡಿಸೋರು, ಒಂದು ದಡದಿಂದ ಮತ್ತೊಂದು ದಡಕ್ಕೆ ತಗೊಂಡೋಗಿ ಬಿಡೋರು. ಇದು ಅವರ ವೃತ್ತಿ, ಅವರ ತಲೆಮಾರಿನಿಂದ ಬಂದಂತಹ ಅವರ ಕುಲವೃತ್ತಿ ಆಗಿತ್ತು. ಹೆಸರು ಹೇಳುವ ಹಾಗೆ ಅಂಬಿಗರ ಚೌಡಯ್ಯ ಅಂತ ಹೇಳಿ. ಇಲ್ಲಿ ಬಹಳಷ್ಟು ಜನ ಇದ್ದಾರಲ್ಲ ಊರೊಳಗ, ಕೋಳಿ ಅಂತ ಕರೀತಾರಲ್ಲ ನೀವು, ಅದೇ ಸಮಾಜದವರೆಗೂ ಕೂಡ ಕೋಳಿ ಸಮಾಜ ಅಂದ್ರೆ ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗ್ತದೆ. ಯಾಕಂದ್ರೆ ಅಂಬಿಗರ ಅಂತ ಕಡೆ ಕರೆಯೋದಿಲ್ಲ, ಆ ಕಡೆ ಬೇರೆ ಬೇರೆ ಕಡೆ ಅಂಬಿಗರ ಅಂತ ಕರೀತಾರ. ಇಲ್ಲಿ ಕೋಳಿ, ಟೊಕರೆ ಕೋಳಿ ಅಂತ ಏನು ಕರೀತಾರಲ್ಲ, ಅದೇ ಸಮಾಜಕ್ಕೆ ಸೇರಿದವರು. ಈಗ ಎಷ್ಟು ಜನ ಬಂದಾರ ಗೊತ್ತಿಲ್ಲ ಸಮಾಜದವರು ನನಗೆ. ಅವರ ಧರ್ಮ ಗುರುಗಳು, ಹೌದೇನು? ಅವರ ಧರ್ಮ ಗುರುಗಳಿವರು ಅಂಬಿಗರ ಚೌಡಯ್ಯ. ಅವ್ರ ಚರಿತ್ರೆಯನ್ನ ಕೇಳಲಿಕ್ಕೆ ಅದು ಇಬ್ಬರೇ ಬಂದಾರಂತ ಅವ್ರ ಮಿಸ್ ಮಾಡ್ಕೊಂಡ್ರೆ, ಅವರು ಬಹಳ ಅದ್ಭುತ ಅವಕಾಶವನ್ನು ಕಳ್ಕೊಂಡ್ರೆ ಅಂತ ಇರ್ತಾರೆ. ಅಂಬಿಗರ ಚೌಡಯ್ಯ ಬಹಳ ವಿಶೇಷ ನೋಡ್ರಿ. ಇವತ್ತು ನೀವೇ ದಾಸೋಹ ಮಾಡಿರಿ, ನನಗೂ ಗೊತ್ತಿರಲಿಲ್ಲ. ಇವತ್ತು ಚೌಡಯ್ಯನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರ ಸಮಾಜದವರೇ ದಾಸೋಹ ಮಾಡ್ಯಾರ. ಇದು ಯೋಗ ಇದೆಲ್ಲ ಆಗ್ಬೇಕಂದ್ರೆ ಯೋಗ ಇರಬೇಕು ಇದಕ್ಕೆಲ್ಲ. ಹಾಗೆ ಅಂಬಿಗರ ಚೌಡಯ್ಯ ಶಿವಪುರದಲ್ಲಿ ಹುಟ್ಟಿದರು. ತಮ್ಮ ಕುಲಕಸವಾಗಿರುವಂತಹ ಅಂಬಿಗರ ವೃತ್ತಿಯನ್ನು ಮುಂದುವರಿಸಿಕೊಂತ ಬಂದರು. ಅದೇ ಊರಿನಲ್ಲಿ ಒಬ್ಬರು ಶಿವದೇವ ಮುನಿಗಳಂತ ಹೇಳಿ ಇರ್ತಾರೆ. ಶಿವದೇವ ಮುನಿಗಳಲ್ಲಿ ಅವರು ಬಹಳ ಅದ್ಭುತ ಪಾಂಡಿತ್ಯವನ್ನು ಪಡೆದಂಥವ್ರು. ಎಲ್ಲ ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಎಲ್ಲ ವಿದ್ಯೆಯನ್ನ ಅವರು ಬಲ್ಲಂತರಾಗಿದ್ದರು. ಶಿವದೇವ ಮುನಿಗಳಿಂದ ಇವರಿಗೆ ಎಲ್ಲ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಲ್ಲ ಅಲ್ಲೇ ಆಗ್ತದೆ. ಅವರಿಗೆ ಅಂಬಿಗರ ಚೌಡಯ್ಯನವರಿಗೆ ಶಿವದೇವ ಮುನಿಗಳು ಎಲ್ಲವನ್ನ ತಮ್ಮ ವಿದ್ಯೆಯನ್ನು ಧಾರೆ ಎರೆದು ಕೊಡ್ತಾರೆ.
ಬಹಳ ಅದ್ಭುತ ಜ್ಞಾನಿಗಳು ಅಂಬಿಗರ ಚೌಡಯ್ಯ. ಅಷ್ಟೆಲ್ಲ ವಿದ್ಯೆಯನ್ನು ಕಲಿತು ಜ್ಞಾನವನ್ನು ತಿಳ್ಕೊಂಡು ಮತ್ತೆ ಅವರ ತಮ್ಮ ಕುಲಕಸವಾಗಿರುವಂತಹ ಅಂಬಿಗರ ವೃತ್ತಿಯಲ್ಲಿ ಅದರಲ್ಲಿ ತೊಡಗಿಸ್ಕೊಳ್ತಾರೆ. ನಿತ್ಯ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ಜಂಗಮದಾಸವನ್ನು ಮಾಡ್ತಾ ಬಹಳ ಶ್ರೇಷ್ಠ ಬದುಕನ್ನು ಸಾಗಿಸ್ತಿರ್ತಾರೆ. ಮತ್ತೆ ಆಯುರ್ವೇದ ಬಲ್ಲಂತವರು ಕೂಡ ಆಗಿರ್ತಾರೆ. ಇವರು ಬಹಳ ಅದ್ಭುತವಾಗಿ ಆಯುರ್ವೇದ ಜ್ಞಾನ ಕೂಡ ಇರ್ತದೆ ಅವರಿಗೆ. ಹೀಗೆ ಅದ್ಭುತವಾಗಿ ತಮ್ಮ ಶ್ರೇಷ್ಠ ಶರಣ ಜೀವನವನ್ನು ಸಾಗಿಸಿದಂಥ ಅಂಬಿಗರ ಚೌಡಯ್ಯ ಅವ್ರಿಗೂ ಕೂಡ ಮದುವೆ ಆಗ್ತದೆ. ಅವ್ರ ತಂದೆ ಹೆಸರು ವಿರೂಪಾಕ್ಷಪ್ಪ ಅಂತ ಹೇಳಿ, ತಾಯಿ ಹೆಸರು ಪಂಪಾದೇವಿ ಅಂತ ಹೇಳಿ. ಅವ್ರಿಗೆ ಮದುವೆ ಆಗ್ತದ. ದಂಪತಿಗಳಿಬ್ಬರು ಬಹಳ ಅದ್ಭುತವಾಗಿ ಶರಣ ಜೀವನವನ್ನ ಅನುಸರಣೆ ಮಾಡ್ತಿರ್ತಾರೆ. ಒಂದು ದಿವಸ ಏನಾಗ್ತದ, ಅಲ್ಲಿ ಪ್ರಾದೇಶಿಕ ಒಬ್ಬ ರಾಜ, ಗುತ್ತಲರಸ ಅಂತ ಹೇಳಿ ಅವನ ಹೆಸರು, ಆ ಪ್ರದೇಶದ ರಾಜ. ಇನ್ನು ಅವನ ಹೆಸರಲ್ಲಿ ಗುತ್ತಲ ಅನ್ನೋ ಒಂದು ಊರು ಕೂಡ ಅದೇ, ಅಲ್ಲಿ ಕೋಟೆ ಕೂಡ ಅದೇ. ಆ ಗುತ್ತಲ ಅರಸನ ಮಗನಿಗೆ ಒಂದು ದಿವಸ ಹಾವು ಕಚ್ತದ. ಹಾವು ಕಡಿದಾಗ ಬಹಳ ಅನೇಕ ರೀತಿಯ ರಾಜ ವೈದ್ಯರು ಅವನ ಮಗನಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಏನ್ ಮಾಡ್ಬೇಕು, ಒಬ್ಬನೇ ಮಗ ವಾರಸ್ದಾರ ಇಲ್ಲಲ್ಲ ಅಂತ ತಿಳ್ಕೊಂಡು ರಾಜ ಬಹಳ ಚಿಂತೆ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಹೇಳ್ತಾರೆ, ಹೀಗೆ ಅಲ್ಲಿ ಶಿವಪುರದಲ್ಲಿ ಅಂಬಿಗರ ಚೌಡಯ್ಯನವರಂತಿದ್ದಾರೆ, ಅವರ ಕುಲಕಸಬು ಅಂಬಿಗ ವೃತ್ತಿ, ಆದರೂ ಕೂಡ ಆಯುರ್ವೇದದಲ್ಲಿ ಅವರು ಬಹಳ ಜ್ಞಾನವನ್ನ ಪಡ್ಕೊಂಡಿದ್ದಾರೆ, ಅವ್ರ ಹತ್ರ ಒಂದ್ಸಲ ತೋರಿಸ್ಕೊಳ್ರಿ, ಅವ್ರನ್ನ ಒಂದ್ಸಲ ಕರೆಸ್ಕೊಳ್ರಿ ಅಂತ ತಿಳ್ಕೊಂಡು ಈಗ ರಾಜನಿಗೆ ಹೇಳಿದಾಗ ರಾಜ ಅಂಬಿಗರ ಚೌಡಯ್ಯನವ್ರನ್ನ ಅರಮನೆಗೆ ಕರೆಸ್ಕೊಳ್ತಾನ. ಕರೆಸ್ಕೊಂಡು ಮಗನನ್ನ ತೋರಿಸ್ತಾನ. ಮಗನಿಗೆ, ರಾಜನ ಮಗನಿಗೆ ಅಂಬಿಗರ ಚೌಡಯ್ಯನವರು ತಮ್ಮ ಆಯುರ್ವೇದ ಜ್ಞಾನ ಎಷ್ಟಿತ್ತಲ್ಲ ಎಲ್ಲವನ್ನ ಬಳಸ್ಕೊಂಡು, ಬರೀ ಆಯುರ್ವೇದ ಅಷ್ಟೇ ಅಲ್ಲ, ಅವರ ತಪಶಕ್ತಿಯಿಂದ, ಯಾಕಂದ್ರೆ ಬಹಳ ಅವರಿಗಿಂತ ಆಯುರ್ವೇದ ಪಂಡಿತರು ಜ್ಞಾನಿಗಳ ಆಗಿದ್ದಂಥವ್ರು ಬಂದು ಚಿಕಿತ್ಸೆ ಮಾಡಿದ್ರು ಫಲಕಾರಿ ಆಗಿರಲಿಲ್ಲ. ಅಂಬಿಗರ ಚೌಡಯ್ಯನವರು ಅವರ ಆಯುರ್ವೇದ ಜ್ಞಾನ, ಅದ್ರ ಜೊತೆಗೇನೆ ಅವರ ತಪಸ್ಸಿನ ಫಲದಿಂದ ಆ ರಾಜನ ಮಗನನ್ನ, ಸತ್ತು ಹೋಗಿದ್ದಂತಹ ರಾಜನ ಮಗನನ್ನ ಬದುಕಿಸಿಕೊಡ್ತಾರೆ. ರಾಜನಿಗೆ ಬಹಳಷ್ಟು ಖುಷಿ ಆಗ್ತದೆ. ಗುತ್ತಲರಸ ಮಹಾರಾಜನಿಗೆ ಅಂಬಿಗರ ಚೌಡಯ್ಯನವರಿಗೆ ನಮಸ್ಕಾರ ಮಾಡಿ ತಲೆ ಭಾಗಿಸಿ ಕೈ ಮುಗಿದು, ಎಷ್ಟೆಲ್ಲ ರಾಜ್ಯದ ಸುತ್ತಮುತ್ತ ಪರರಾಜ್ಯದ ಬೇರೆ ರಾಜ್ಯದ ವೈದ್ಯರನ್ನು ಕರೆಸ್ಕೊಂಡಿದ್ದೆ, ಎಷ್ಟೇ ಕಷ್ಟಪಟ್ಟರು ಈ ಚಿಕಿತ್ಸೆ ಫಲಕಾರಿ ಆಗಿರಲಿಲ್ಲ, ನೀವು ಬಂದು ನನ್ನ ಮಗನನ್ನ ಬದುಕಿಸಿಕೊಟ್ರಿ, ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲೋದಿಲ್ಲ, ನಿಮಗೆ ಏನು ಕೊಟ್ಟರು ಸಾಲೋದಿಲ್ಲ, ಒಬ್ಬನೇ ಮಗ ಇದ್ದ. ಅವಾಗ ರಾಜ ಏನ್ ಮಾಡ್ತಾನ, ಆ ಮಗನನ್ನ ಬದುಕಿಸಿದ ನೆನಪಿಗೋಸ್ಕರವಾಗಿ ಆ ಅಂಬಿಗರ ಚೌಡಯ್ಯನವರ ಊರಿತ್ತಲ್ಲ ಶಿವಪುರ ಅಂತ ಹೇಳಿ, ಆ ಶಿವಪುರದಿಂದ ಪೂರ್ವಕ್ಕೆ 7 ಮೈಲಿ, ಪಶ್ಚಿಮಕ್ಕೆ 7 ಮೈಲಿ, ದಕ್ಷಿಣಕ್ಕೆ 7 ಮೈಲಿ, ಉತ್ತರಕ್ಕೆ 7 ಮೈಲಿ, 4 ದಿಕ್ಕುಗಳಲ್ಲಿ 7 ಮೈಲಿ. 1 ಮೈಲಿಗೆ 3-4 ಕಿಲೋಮೀಟರ್ ಆಗ್ತದ್ರಿ. ನಿಮ್ಮ ತಲೆ ಇರಲಿಲ್ಲ, 1 ಮೈಲಿಗೆ ಎಷ್ಟು ಕಿಲೋಮೀಟರ್ ಆಗ್ತದ್ರಿ? 3-4 ಕಿಲೋಮೀಟರ್ ಆಗ್ತದೆ. ಆ ಶಿವಪುರ ಊರಿನಿಂದ 4 ದಿಕ್ಕುಗಳ ಕಡೆಗೆ 7 ಮೈಲಿ ಜಾಗವನ್ನ ಅಂಬಿಗರ ಚೌಡಯ್ಯನವರು ದಾನವಾಗಿ ಕೊಟ್ಟು ಬಿಡ್ತಾನೆ ರಾಜ. ಯಾಕೆ? ಮಗನನ್ನ ಬದುಕಿಸಿದ ಅಂತ ಹೇಳಿ. ನನ್ನ ಸರ್ವಸ್ವನೇ ಅನ್ಕೊಂಡಿರುವಂತ ಮಗನನ್ನ ಅಂಬಿಗರ ಚೌಡಯ್ಯನವರು ಬದುಕಿಸಿಬಿಟ್ರು. ಆ ರಾಜ ಅಂದ್ರೆ ಬಹಳ ದೊಡ್ಡ ಒಂದು ರಾಜ್ಯಕ್ಕೆ ರಾಜ ಆಗಿದೆ. ಅಷ್ಟು ಒಂದು ಸ್ವಲ್ಪ ಗುರುಕಾಣಿಕೆಯನ್ನಾಗಿ ಕೊಡ್ತಾನೆ ರಾಜ ಅಂಬಿಗರ ಚೌಡಯ್ಯನವರಿಗೆ. ಲೆಕ್ಕ ಹಾಕಿದ್ರೆ ಅದೆಷ್ಟು ದೊಡ್ಡ ಜಾಗ ಆಗ್ಬೋದು, ಅದೆಷ್ಟು ಸಂಪತ್ತಿರ್ಬೋದು ಅದರಲ್ಲಿ. 4 ದಿಕ್ಕುಗಳಲ್ಲಿ 7 ಮೈಲಿ ಜಾಗವನ್ನು ಅಂಬಿಗರ ಚೌಡಯ್ಯನವರು ದಾನವಾಗಿ ಬರೆದು ಕೊಟ್ಟು ಬಿಡ್ತಾರೆ. ಇದು ಇತಿಹಾಸ ಹೇಳ್ತದೆ, ಶಾಸನಗಳಲ್ಲಿ ಅದರ ಉಲ್ಲೇಖ ಇದೆ. ಅಲ್ಲೇ ಅಂಬಿಗರ ಚೌಡಯ್ಯ ದಾನಪುರದಲ್ಲಿ ಇದು ಶಾಸನ ಇದೆ. ಈಗ ಅಂಬಿಗರ ಚೌಡಯ್ಯನವರ ಹತ್ರ ಅಷ್ಟೆಲ್ಲ ಜಾಗ ಇತ್ತು, ಅಷ್ಟೆಲ್ಲ ಭೂಮಿ ಇತ್ತು. ಆದರೆ ಶರಣರು ಹೆಣ್ಣಿಂಗೆ ಬಂದವರಲ್ಲ, ಹಣ್ಣಿಂಗೆ ಬಂದವರಲ್ಲ, ಮಣ್ಣಿಂಗೆ ಬಂದವರಲ್ಲ. ಅದನ್ನ ರಾಜ ಕೊಟ್ಟಿದ್ರು ಅವ್ರಿಗೆ ಅದು ತನ್ನದನ್ನೋ ಭಾವನೆನೇ ಇರಲಿಲ್ಲ. ಎಲ್ಲ ಮೀರಿದವರು ಅವರು. ದೇಶ, ಕಾಲ, ಕರ್ಮ ಎಲ್ಲವನ್ನ ಮೀರಿದವರು ಶರಣರು. ಅಷ್ಟೆಲ್ಲ ಭೂಮಿ ಅವರ ಹತ್ರ ಇದ್ರು, ಅಷ್ಟೆಲ್ಲ ಸಂಪತ್ತು ಅವರ ಹತ್ರ ಇದ್ರು, ಮತ್ತೆ ಗುಡಿಸಲಲ್ಲೇ ಬದುಕ್ತಿದ್ರು, ಅಂಬಿಗ ವೃತ್ತಿಯನ್ನೇ ಮಾಡ್ತಿದ್ರು. ಅದು ಯಾವುದರ ಅವಶ್ಯಕತೆ ನನಗೆ ಅವಶ್ಯಕತೆ ಆದ ಭೂಮಿ ಅಂತ ಅವ್ರು ಮನಸ್ಸು ಒಂಥರವನ್ನು ಬರಲೇ ಇಲ್ಲ. ಆ ಊರಿನವ್ರು ಕೇಳ್ತಾರೆ, ಈ ಊರಿನಲ್ಲಿ ಎಷ್ಟು ಜನ ರೈತರಿದ್ದಾರ?
ಎಷ್ಟೋ ಜನ ಇಲ್ಲಿ ಹೊಲ ಇಲ್ಲ, ಅವರಿಗೆ ಬಡವರಿದ್ದಾರ. ಇಷ್ಟೆಲ್ಲ ಭೂಮಿನ ಇಟ್ಕೊಂಡು ನೀವೇನ್ ಮಾಡ್ತೀರಿ? ಇದನ್ನ ದಾನ ಮಾಡಿಬಿಡ್ರಿ. ಅಲ್ಲ, ನೀವು ಇರೋದೇ ಒಬ್ಬರು, ನಿಮ್ಗೆ ಯಾಕೆ ಬೇಕಿಷ್ಟಂತ? ಅಲ್ಲ, ದಾನ ಮಾಡ್ಲಿಕ್ಕೆ ನಾ ಭೂಮಿನ ಇಟ್ಕೊಂಡೇ ಇಲ್ಲಲ್ಲ ನನ್ನ ಹತ್ರ. ಅದು ನನ್ನದು ಅಂತ ಭಾವನೆ ಇಲ್ಲ ನನಗೆ. ರಾಜ ಕೊಟ್ಟಾನ, ಅದು ಅಲ್ಲೇ ಹಂಗೆ ಅದ. ನಾ ಒಂದ್ ದಿವಸ ಆ ಕಡೆ ಆ ಭೂಮಿ ಕಡೆ ಹೋಗಿಲ್ಲ. ಅದು ತಗೊಂಡು ನಾನೇನ್ ಮಾಡ್ಲಿ? ಇದು ಈ ಭೂಮಿ ನೀವೇ ಇಟ್ಕೊಂಡ್ಬಿಡಿಲ್ಲ ಊರ್ನವ್ರೆ ಅಂತ ಹೇಳಿ ಇಡೀ ಊರಿನವ್ರಿಗೆ ಎಲ್ಲರಿಗೆ ಸಮಾನವಾಗಿ ಆ ಭೂಮಿನ ಹಂಚ್ಬಿಡ್ತಾರ ಅವರು. ಆ ಊರಿನಿಂದ 7 ಮೈಲಿ ಸುತ್ತಮುತ್ತ 7 ಮೈಲಿ ಜಾಗ ಅಷ್ಟೆಲ್ಲ ಹಂಚ್ಬಿಡ್ತಾರ ಅವರು, ದಾನ ಮಾಡಿಬಿಡ್ತಾರೆ ಅಂಬಿಗರ ಚೌಡೆ. ಹಾಗಾಗಿ ಅಂಬಿಗರ ಚೌಡೆನವರಿಂದ ಆ ಊರು ದಾನ ಕೊಡಲ್ಪಟ್ಟಿದ್ದರಿಂದ ಚೌಡಯ್ಯ ದಾನಪುರ ಅಂತ ಹೇಳಿ ಅವ್ರ ನೆನಪಿಗೋಸ್ಕರ ಆ ಊರಿಗೆ ನಾವು ಹೆಸರಿಟ್ಟು ಬಿಡ್ತಾರೆ. ಅಷ್ಟು ಅದ್ಭುತ ನೋಡ್ರಿ. ಅಷ್ಟೆಲ್ಲ ಜಾಗ ಚೌಡಯ್ಯನವರು ಮನಸ್ಸಿನೊಳಗಡೆ ಒಂದು ಕ್ಷಣ ಅವರು ಇದು ನಂದು ಅನ್ನೋ ಭಾವನೆ ಬಂದಿರಲಿಲ್ಲ ಅವರಿಗೆ. ಹಾಗಾಗಿ ನಿತ್ಯ ಮುಕ್ತರವರೆಲ್ಲ ಶರಣರು. ಸಂಪತ್ತು ಗಳಿಸಬೇಕು, ಮುಂದಿನ ಪೀಳಿಗೆಗೆ ನನ್ನ ಮಕ್ಕಳಿಗೆ ಮಾಡಬೇಕು, ಮೊಮ್ಮಕ್ಕಳಿಗೆ ಮಾಡಬೇಕು, ಮೊಮ್ಮಕ್ಕಳಿಗೆ ಮಾಡಬೇಕು ಅನ್ನುವಂಥ ಎಳ್ಳಷ್ಟು ಭಾವನೆ ಒಳಗೆ ಯಾರಲ್ಲೂ ಸುಳಿದಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಭೂಮಿಯನ್ನ ರಾಜ ದಾನವಾಗಿ ಕೊಟ್ಟಿದ್ರೂ ಕೂಡ ರಾಜ ದಾನ ಕೊಟ್ಟಾಗ ನಾ ಇಸ್ಕೊಂಡೀನಿ, ಈ ಭೂಮಿ ನಂದು ಅನ್ನುವಂತಹ ಭಾವನೆ ಕೂಡ ಅವರಿಗೆ ಬಂದಿರಲೇ ಇಲ್ಲ. ಒಳಗೆ ಸುಳಿದಿರ್ಲಿಲ್ಲ, ಕಿಂಚಿತ್ತು ಸುಳಿದಿರ್ಲಿಲ್ಲ ಒಳಗದು. ಹಿಂಗ ಅವ್ರು ಊರವ್ರು ಕೇಳಿದ ತಕ್ಷಣ ನಾ ಇಟ್ಕೊಂಡೇ ಇಲ್ಲಲ್ಲ ಇದನ್ನು. ದಾನಗೂ ರಾಜ ಕೊಟ್ಟಾನ, ಆ ರಾಜ ಕೊಟ್ಟಾನ ಅನ್ನೋ ಭಾವನೆಯೂ ನನಗಿಲ್ಲ, ನಾ ಇಸ್ಕೊಂಡಿನ ಅನ್ನೋ ಭಾವನೆಯೂ ನನಗಿಲ್ಲ. ಇದನ್ನ ತಗೊಂಡು ನಾನೇನ್ ಮಾಡಲಿ? ನನ್ನ ಕಾಯಕ ಅಂಬಿಗ ವೃತ್ತಿ, ನಾ ಅದನ್ನೇ ಮಾಡ್ಕೊಂಡಿರ್ತೀನಿ, ಇದನ್ನ ನೀವೇ ತಗೊಳ್ರಿ ಅಂತ ಹೇಳಿ ಇಡೀ ಎಲ್ಲ ಭೂಮಿಯನ್ನ ಊರವರು ದಾನ ಕೊಟ್ಟು ಬಿಡ್ತಾರೆ. ಮತ್ತೆ ಅವ್ರ ಗುರುಗಳು ಏನಿದ್ದಾರಲ್ಲ ಶಿವದೇವ ಮುನಿಗಳು, ಅವ್ರಿಗೂ ಒಂದಷ್ಟು ಆ ಭೂಮಿಯನ್ನ ಒಪ್ಪಿಸಿಬಿಡ್ತಾರೆ. ಗುರುಗಳೇ ನಿಮ್ಮ ಗುರುದಕ್ಷಿಣೆಯಾಗಿ ತಗೊಳ್ರಿ ಅಂತ ಹೇಳಿ ಒಂದಷ್ಟು ಜಾಗಗಳನ್ನ ಶಿವದೇವ ಮುನಿಗಳಿಗೆ ಒಪ್ಪಿಸಿ, ಅಷ್ಟೊತ್ತಿಗಾಗಲೇ ಬಸವಣ್ಣನವರ ಮಾಡ್ತಿದ್ದಂತಹ ಕ್ರಾಂತಿ ಕಲ್ಯಾಣದಲ್ಲಿ ಬಸವಣ್ಣವರು ಕಟ್ಟಿದಂತಹ ಅನುಭವ ಮಂಟಪದ ಕೀರ್ತಿ, ಮಹಾಮಣಿ ಕೀರ್ತಿ ದಸೆಗೆ ಹಬ್ಬಿರ್ತದ. ಹೇಳಿದೆ ನಮಗೆ ಹಿಂದೆಲ್ಲ. ಅಫ್ಘಾನಿಸ್ತಾನದಿಂದ ಮರಳಶಂಕರ ದೇವರು, ಗುಜರಾತ್ನಿಂದ ಸೌರಾಷ್ಟ್ರ ಅಂದ್ರೆ ಈಗ ಗುಜರಾತ್ನಿಂದ ಅದೇನವರು, ಮಹಾರಾಷ್ಟ್ರದಿಂದ, ತಮಿಳುನಾಡಿನಿಂದ, ಆಂಧ್ರದಿಂದ ಎಲ್ಲ ಕಡೆಯಿಂದ ಶರಣರು ಬಂದಿರ್ತಾರೆ ಕಲ್ಯಾಣಕ್ಕೆ. ಬಸವಣ್ಣವರ ಹೆಸರು ಹಂಗ ಪ್ರಸಾರ ಆಗಿಬಿಟ್ಟಿರ್ತದ, ಪಸರಿಸಿಬಿಟ್ಟಿರ್ತದ. ಇಡೀ ವಿಶ್ವದ ತುಂಬೆಲ್ಲ ಬಸವಣ್ಣನ ಹೆಸರು ಎಲ್ಲ ಕಡೆ ಕೇಳಿದ್ರು ಬಸವಣ್ಣನ ಹೆಸರೇ ಇತ್ತವಾಗ. ಪೂರ್ವದಲ್ಲಿ ಒಂದು ಕಾಲ ಇತ್ತು, ರೋಮ್ ಸಾಮ್ರಾಜ್ಯ ಇಡೀ ಜಗತ್ತನ್ನೇ ಆಳ್ತಿತ್ತು. ವೇರ್ ಆಲ್ ರೋಡ್ಸ್ ಟು ಲೀಡ್ ಅಂತ ಕೇಳಿದ್ರೆ ರೋಮ್ ಸಾಮ್ರಾಜ್ಯಕ್ಕೆ ಆಲ್ ರೋಡ್ಸ್ ಟು ಲೀಡ್ ರೋಮ್ ಎಂಪೈರ್ ಅಂತ ಹೇಳ್ತಿದ್ರು ಅವಾಗ. ಅದ ನಂತರದಲ್ಲಿ ಮತ್ತೆ 12ನೇ ಶತಮಾನದಲ್ಲಿ ವೇರ್ ಆಲ್ ರೋಡ್ಸ್ ಟು ಲೀಡ್ ಅಂತ ಕೇಳಿದ್ರೆ ಆಲ್ ರೋಡ್ಸ್ ಟು ಲೀಡ್ ಕಲ್ಯಾಣ. ಎಲ್ಲ ದಾರಿಗಳು, ನೀವು ಜಗತ್ತಿನಲ್ಲಿದ್ದಂಥ ಎಲ್ಲಾ ದಾರಿಗಳು, ಭಾರತದಲ್ಲಿದ್ದಂಥ ಎಲ್ಲಾ ದಾರಿಗಳು ಯಾವ್ದಾದ್ರು ಒಂದು ದಾರಿ ಹಿಡ್ಕೊಂಡು ಹೊಂಟ್ರಂದ್ರೆ ಆ ದಾರಿ ಹೋಗಿ ಕಲ್ಯಾಣಕ್ಕೆ ಸೇರ್ತಿತ್ತು. ಹಂಗೆ ಬಸವಣ್ಣನವರ ಹೆಸರು ಪಸರಿಸಿಬಿಟ್ಟಿತ್ತು. ಆ ಬಸವ ಅನ್ನುವಂತಹ ಬಳ್ಳಿಯ ಹೂವಿನ ಸುವಾಸನೆ ಜಗತ್ತಿನ ತುಂಬೆಲ್ಲ ಪಸರಿಸಿಬಿಟ್ಟಿತ್ತು. ಆ ಸುವಾಸನೆ ಎಲ್ಲಿದೆ ಅಂತ ತಿಳ್ಕೊಂಡು ಅಂಬಿಗರ ಚೌಡಯ್ಯನವರು ಹುಡುಕ್ತಾ 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 ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಅಲ್ಲಿಯೇ ನೆಲೆಸಿ, ಅಲ್ಲಿ ಅವರ ಕಾಯಕ ಅಂಬಿಗ ವೃತ್ತಿ ಆಗಿತ್ತಲ್ಲ, ಅಂಬಿಗ ವೃತ್ತಿಯನ್ನೇ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಮುಂದೆ ಏನಾಗ್ತದೆ ಕಲ್ಯಾಣದಲ್ಲಿ, ಅವರ ಜೀವನದಲ್ಲಿ ಮತ್ತೆ ಏನೇನಾಗ್ತದ ಘಟನೆಗಳು, ಬಸವಣ್ಣವರು ಅವ್ರಿಗೆ ಯಾಕೆ ನಿಜಶರಣ ಅಂತ ಕರೀತಾರ ಅಂತ ಹೇಳಿ ತಿಳ್ಕೊಂಡು ಎಲ್ಲವನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗೆ ಶಿವನ ಪೂಜಿಸೋ, ಮನವೇ ಶಿವನಾಗೆ ಶಿವನ ಪೂಜಿಸೋ. ಹರ 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 ಎಂದೊಮ್ಮೆ
ಲಿಂಗವೇ 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 ಎಂದೊಮ್ಮೆ ಲಿಂಗವೇ 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 ಎಂದೊಮ್ಮೆ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಲಿಂಗವಾಗುಮನವೇ 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 ವಿಶ್ವಗುರು ಬಸವಣ್ಣನವರಿಗೆ ಸದ್ಗುರು ಭದ್ರೇ ಸ್ವಾಮಿಗಳವರಿಗೆ ಹಿಂಗ ಬಸವಣ್ಣನವರನ್ನ ಕಾಣ್ಬೇಕಂತ ಹೇಳಿ ನೋಡ್ರಿ, ನಾನು ಪ್ರತಿ ಎಲ್ಲ ಶರಣರ ಚರಿತ್ರೆನ ಹೇಳಿದೆ. ಎಲ್ಲರೂ ಎಲ್ಲಿಂದ ಬೇರೆ ಕಡೆಯಿಂದ ಬಸವಣ್ಣವ್ರು ಕಾಣ್ಬೇಕಂತಾನೆ ಎಲ್ಲರೂ ಬಂದರು ಕಲ್ಯಾಣಕ್ಕೆ. ಎಲ್ಲರೂ ಕಲ್ಯಾಣಕ್ಕೆ ಬಂದು ಕಲ್ಯಾಣದ ನೆಲೆಸಿ ಕಲ್ಯಾಣ ಕ್ರಾಂತಿ ನಂತರ ಹೋದವರು. ಹಂಗ ಚೌಡಯ್ಯನವರು ಬಸವಣ್ಣವ್ರನ್ನ ನೋಡಬೇಕು, ಬಸವಣ್ಣನವರ ಸಾನ್ನಿಧ್ಯದೊಳಗೆ ಇರಬೇಕು, ಅಲ್ಲೇ ಕಾಯಕವನ್ನು ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಅವ್ರಿಗೆ ಬಂದಂತಹ ಭೂಮಿಯನ್ನ, ರಾಜ ಅವ್ರಿಗೆ ದಾನ ಮಾಡಿದಂತಹ ಭೂಮಿಯನ್ನ ಅಲ್ಲಿಯೇ ಕೊಟ್ಟು ಎಲ್ರಿಗೆ ಹಂಚಿ ಬಿಟ್ಟು ಬಂದ್ಬಿಡ್ತಾರ. ಹೆಂಗ ಕಾಶ್ಮೀರದಿಂದ ರಾಜ ಮೋಳಿಗೆ ಮಾರಯ್ಯ ತನ್ನ ರಾಜ್ಯವನ್ನೇ ಬಿಟ್ಟು ಬಂದ. ರಾಜ, ಕಾಶ್ಮೀರದ ರಾಜ, ಮಾಂಡವ್ಯಪುರದ ರಾಜ ಅರಸು ಅರಮನೆಯನ್ನ ಬಿಟ್ಟು ಎಲ್ಲ ತನ್ನ ರಾಜ್ಯವನ್ನೇ ಬಿಟ್ಟು ವೈಭವವನ್ನು ತೊರೆದು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಹೆಂಗೆ ಬಂದರು, ಚೌಡಯ್ಯನವರು ಕೂಡ ಅದೇ ರೀತಿ ವೈರಾಗ್ಯವನ್ನು ತಾಳಿ. ಯಾವುದ್ರ ಮೇಲೆ ವೈರಾಗ್ಯ ಅಂದ್ರೆ ಸಂಪತ್ತಿನ ಮೇಲೆ ವೈರಾಗ್ಯ. ವೈರಾಗ್ಯ ಅಂದ ತಕ್ಷಣ ನಾವೇನು ಅನ್ಕೊಂಡ್ಬಿಡ್ತೀವಿ, ಹೆಣ್ಣು ಹಣ್ಣು ಮಣ್ಣಿನಿಂದ ಅನ್ಕೊಂಡ್ಬಿಡ್ತೀವಿ. ಶರಣರು ಯಾವುದೇ ತಮ್ಮ ಕೈ ಹಿಡಂತ ಸ್ತ್ರೀ ಮೇಲೆ ವೈರಾಗ್ಯವನ್ನು ತಾಳದವರಲ್ಲ, ಹೆಂಡತಿಯನ್ನ ಬಿಟ್ಟು ಬಂದವರಲ್ಲ, ಹೆಂಡತಿಯರನ್ನ ಅವರ ಪತ್ನಿಯಂದ್ರನ್ನ ಕರ್ಕೊಂಡೇ ಬಂದವರು. ನಿಮಗೆಲ್ಲ ಅದರ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾನು ಹೇಳಿದೆ. ಅಂಬಿಗರ ಚೌಡಯ್ಯ ಬರ್ತಾರ ಕಲ್ಯಾಣಕ್ಕೆ, ಬಂದು ಅಲ್ಲೇ ಒಂದು ಕಾಯಕ ನೋಡ್ಕೊಳ್ತಾರ. ತ್ರಿಪುರಾಂತಕ ಕೆರೆ ಅಂತದ ಕಲ್ಯಾಣದೊಳಗೆ, ತಾವೆಲ್ಲ ನೋಡಿರಬಹುದು. ಆ ತ್ರಿಪುರಾಂತಕ ಕೆರೆಯಲ್ಲಿ ಧೋನಿ ಓಡಿಸುವ ಕಾಯಕವನ್ನ ಮಾಡ್ಕೊಳ್ತಾರೆ. ಆ ಕಾಯಕವನ್ನ ಹಿಡಿದು ನಿಂತ ಕಾಯಕವನ್ನ ಮಾಡ್ತಾ, ದಾಸೋಹವನ್ನ ಮಾಡ್ತಾ, ಅನುಭವ ಮಂಟಪದಲ್ಲಿ ಆ ವಿಚಾರಗಳಲ್ಲಿ ಪಾಲ್ಗೊಳ್ತಾ ಬಹಳ ಅದ್ಭುತ ಶ್ರೇಷ್ಠ ಬದುಕನ್ನ, ಶರಣ ಬದುಕನ್ನ ಸಾಗಿಸ್ತಿರ್ತಾರೆ. ಒಂದು ದಿವಸ ಅವರು ಬಹಳ ಅಂದ್ರೆ ಈ ಘನಾಚಾರಿ ಶರಣರು ಅಂತ ಕರಿತಿದ್ರು ಅವರಿಗೆ. ನಮ್ಮಲ್ಲಿ ಪಂಚಾಚಾರಗಳು ಬರ್ತಾವ, ಅದರಲ್ಲಿ ಘನಾಚಾರ ಅಂತ ಒಂದು. ಘನಾಚಾರ ಅಂತಂದ್ರೆ ಧರ್ಮ ರಕ್ಷಣೆ ಮಾಡೋದು, ನಿಷ್ಠರಾಗಿರುವಂಥದ್ದು. ಯಾರ ಕೊಳ್ಳಾಗ ಲಿಂಗ ಇಲ್ಲ ಅವ್ರು ಲಿಂಗ ಹಾಕ್ಸೋದು, ಯಾರ ಕೊಳ್ಳಾಗ ರುದ್ರಾಕ್ಷಿ ಇಲ್ಲ ಅವ್ರು ರುದ್ರಾಕ್ಷಿ ಹಾಕೋದು, ಯಾರ ಹಣೆ ಮೇಲೆ ಯುವತಿ ಇರೋದಿಲ್ಲ ಅವ್ರು ಯುವತಿ ಕಟ್ಸೋದು, ಹಚ್ಚೋದು. ಒಂದ್ ಸಾರ್ತಿ ಶರಣ ಧರ್ಮಕ್ಕೆ ಸೇರಿದ ಮೇಲೆ ಶರಣ ಧರ್ಮದ ನಿಯಮಗಳು ಏನದಾವಲ್ಲ ಅವನ್ನ ತಪ್ಪದೆ ಪಾಲಿಸ್ಬೇಕು. ಪಾಲಿಸ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರು ಅಂಬಿಗರ ಚೌಡಯ್ಯ ಅಂತಂದ್ರ, ಮುಂದೆ ಹೇಳ್ತೀನಿ. ಒಂದು ದಿವಸ ಏನಾಗ್ತದ, ಒಬ್ರು ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ತಾರ, ರುದ್ರಾಕ್ಷಿ ಹಾಕೊಂಡಿರ್ತಾರ, ವಿಭೂತಿ ಹಚ್ಕೊಂಡಿರ್ತಾರ. ಅವರು ದೋಣಿ ಒಳಗೆ ಬಂದು ಕೂಡ್ತಾರ, ಹಡಗಿನಲ್ಲಿ ಬಂದು ಕೂಡ್ತಾರ, ದೋಣಿಯಲ್ಲಿ ಬಂದು ಕೂಡ್ತಾರ. ಅಂಬಿಗರ ಚೌಡಯ್ಯರು ಕೇಳ್ತಾರ, ಎಲ್ಲಿ ಹೊಂಟಿರಪ್ಪ ಶರಣರೇ ಅಂತ ಹೇಳಿ. ಹಿಂಗ ನಾನು ನಮ್ಮ ಮನೆದೇವ್ರಿಗೆ ಹೊಂಟೀನಿ. ಒಂದ್ಸರ್ತಿ ಕೊಳ್ಳಾಗ ಲಿಂಗ ಕಟ್ಕೊಂಡ ಮೇಲೆ ಎಲ್ಲಿ ಹೋಗೋ ಹಾಗಿಲ್ಲ. ಎಲ್ಲಾ ದೇವರು ಲಿಂಗದೊಳಗೆ ಅದಾವ ಅಂತ ತಿಳ್ಕೊಂಡು ಲಿಂಗಾನೇ ಪೂಜೆ ಮಾಡಬೇಕು, ಲಿಂಗಕ್ಕೆ ತಲೆವಾಗಬೇಕು. ಅದೊಂದು ಕಟ್ಟುನಿಟ್ಟಿನ ನಿಯಮ ಶರಣರಲ್ಲಿ. ಯಾಕಂದ್ರ ಎಲ್ಲಾ ಕಡೆ ಅದಾನ ಭಗವಂತ, ಸರ್ವದರಲ್ಲೂ ಎಲ್ಲ ಕಡೆ ಭಗವಂತನ ಅಂಶನೇ ತುಂಬಿಕೊಂಡದ. ಹಂಗ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ,
ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಎಲ್ಲ ಬ್ರಹ್ಮಾಂಡದೊಳಗಿರೋ ಎಷ್ಟೆಷ್ಟು ದೇವರು ಅದಾವಲ್ಲ, ಎಲ್ಲಾ ದೇವರ ಸ್ವರೂಪವಾಗಿ ಲಿಂಗ ಬಂದು ಕೈಯಾಗ ಕೂತ್ಕೊಂಡದ. ಅಂತಹ ಲಿಂಗಕ್ಕೆ ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲಿ ಹೊಂಟಿರ ನೀವು? ಬೆಟ್ಟದ ದೇವರಿಗೆ ಹೋಗ್ತೀರಿ, ಗುಡ್ಡಕ್ಕೆ ಹೋಗ್ತೀರಿ, ಆ ಗುಡ್ಡ ಈ ಗುಡ್ಡ ಅಂತ ಹೇಳಿ ನೀವು ನಮ್ಮ ಲಿಂಗವನ್ನು ಹಾಕೊಳ್ಳಿಕ್ಕೆ ಯೋಗ್ಯರಲ್ಲ. ನಮ್ಮ ಲಿಂಗ ಬಿಚ್ಚಿಕೊಡ್ರಿ. ಅವ್ರ ಮಾತುಗಳು ನಾನು ನಿಮಗೆ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹಂಗಿದ್ದು ಅವ್ರ ಮಾತುಗಳು ಸತ್ಯವನ್ನೇ ಆಡಿದ್ರು ಅವರು. ಯಾವತ್ತೂ ಆ ಧರ್ಮನಿಷ್ಠನ ಬಿಡ್ಲೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರು, ಯಾರೇ ಎಷ್ಟೇ ಇದು ಮಾಡಿದ್ರು ಅವ್ರ ನಿಷ್ಠೆನ ಬಿಟ್ಟು ಕೊಡ್ಲೇ ಇಲ್ಲ. ಅವರು ಹೆದರ್ಲೇ ಇಲ್ಲ ಮಾತಾಡ್ಲಿಕ್ಕೆ. ನೇರ 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 ನುಡಿಯ ಶರಣ ಅಂತ ಕರೀತಾರೆ. ಡಲ್ಬದ ವೈರಿ, ನಿಜದ ನಗಾರಿ, ನಿರ್ಭಯತೆಯ ವೇರಿ, ವೀರಗಣಾಚಾರಿ, ಅನುಭಾವ ವಿಹಾರಿ ಅಂತ ತಿಳ್ಕೊಂಡು ಬಹಳಷ್ಟು ಬಿರುದುಗಳದಾವ ಅವರಿಗೆ. ಅಂಥ ಅಂಬಿಗರ ಚೌಡಯ್ಯನವರು ದೋಣಿಯಲ್ಲಿ ಬಂದು ಕೂತ್ಕೊಂಡಾಗ ಲಿಂಗ ಕಟ್ಕೊಂಡಿರಿ, ರುದ್ರಾಕ್ಷಿ ಹಾಕೊಂಡಿರಿ, ವಿಭೂತಿ ಹಚ್ಕೊಂಡಿರಿ, ಮಣಿದವ್ರಿಗೆ ಹೊಂಟಿರಿ, ಹಂಗೆ ಮಾಡಬೇಡ್ರಿ ಶರಣ ತಿಳಿಸಿ ಹೇಳ್ತಾರ ಅವ್ರು. ಹಂಗೆ ಮಾಡಬೇಡ್ರಿ. ಯಾವ ಬೆಟ್ಟದ ಲಿಂಗಕ್ಕೂ ದೇವಸ್ಥಾನಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲದರ ಸ್ವರೂಪ ಬಂದು ನಿಮ್ಮ ಕೈಯಾಗ ಕೂತ್ಕೊಂಡ್ಬಿಟ್ಟದ ಲಿಂಗ, ಅದಕ್ಕೆ ಪೂಜೆ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಇಲ್ಲ ನಾವು ಹೋಗೋನೆ. ಸೀದಾ ಏನ್ ಮಾಡ್ತಾರೆ ಇವರು? ಅವ್ರು ಹಿಡ್ಕೊಳ್ತಾರ, ನೇರ ಒಗೆದು ಬಿಡ್ತಾರ, ಧೋನಿಯಿಂದ ತೆಗೆದು ಒಗೆದು ಬಿಡ್ತಾರ ಕೆಳಗೆ. ಅವ್ರಿಗೆ ಈಜು ಬರೋಂಗಿಲ್ಲ. ಜೀವನದೊಳಗೆ ಏನಕ್ಕಿಲ್ಲ ಅಂದ್ರೆ ಮಂದಿ ಈಜು ಕಲಿಬೇಕ್ರಿ. ದೊಡ್ಡ ವಿದ್ಯೆ ತಗೊಂಡು ಏನ್ ಮಾಡ್ತೀರಿ? ವಿದ್ಯೆ ಎಲ್ಲ ದೊಡ್ಡ ಪಂಡಿತರಾಗಿರ್ತೀವಿ, ಈಜು ಬರಲಿಲ್ಲ ಅಂದ್ರೆ ಎಲ್ಲರ ಕೆರೆಗ ಭಾಗ ಬಿದ್ದಾಗ ಮುಳುಗಿ ಹೋಗ್ಬಿಡ್ತೀವಲ್ಲ. ಅದಕ್ಕೆ ಈಜು ಕಲಿಬೇಕು. ಎಲ್ಲ ಕಲ್ತಾನವ, ಈಜು ಬರಂಗಿಲ್ಲ. ಒಗೆದು ಬಿಟ್ರು ನೀರೊಳಗ. ಒಗೆದು ಹೇಳಿದ್ರು, ನೀವು ಒಂದು ನಮ್ ಲಿಂಗ ಬಿಚ್ಕೊಡ್ರಿ. ನೀವು ಅಲ್ಲಿ ಹೋಗ್ತೀರಂದ್ರೆ ಒಂದು ನಮ್ ಲಿಂಗ ಬಿಚ್ಕೊಡ್ರಿ. ಲಿಂಗ ಬಿಚ್ಕೊಟ್ಟು ಹೋಗ್ರಿ. ನೀವು ಇಲ್ಲ ಅಂತಂದ್ರೆ ಅಲ್ಲಿ ಹೋಗೋದು ಬಿಡ್ರಿ, ಬರೀ ಲಿಂಗಕ್ಕಷ್ಟೇ ಪೂಜೆ ಮಾಡ್ರಿ. ಎರಡೂ ಮಾಡ್ತೀರಂದ್ರೆ ನಾನು ಇಲ್ಲೇ ಮುಳುಗಿಸಿ ನಿಮ್ಗೆ ಸಾಯಿಸ ಬಿಡ್ತೇನೆ ಅಂತಾರ ಅವ್ರು. ಮುಳುಗಿಸಿ ಬಿಡ್ತೀನಿ ನಮ್ಮ ನೀರಾಗ ಇಲ್ಲೇ. ಮತ್ತೆ ಏನ್ ಮಾಡ್ಬೇಕು? ನೀರಾಗ ಈಜು ಬರಂಗಿಲ್ಲ, ಹೇಳ್ಕೊಂಡ ಬತ್ತಿಗೆ ಹಿಡ್ಕೊಂಡು ಅವಾಗ ಒಂದು ವಚನ ಹೇಳ್ತಾರ ಅವರು. ಸತ್ತಾಗ ಸಂಗಾತ ಹೂಳಿಸಿಕೊಂಬುವ ಇಷ್ಟ ಲಿಂಗವ ಸಟೆಯ ಮಾಡಿ, ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ ಲೊಟ್ಟೆ ಮೂಳರಿರ ನೀವು, ಬಿಚ್ಚು ಕೊಡಿ ಪಿಚ್ಚಿ ಕೊಡಿ ನಮ್ಮ ಇಷ್ಟ ಲಿಂಗವ, ಕೊಡದಿರ್ತಡೆ ನಿಮ್ಮನ್ನು ನೀರಲ್ಲಿ ಮುಳುಗಿಸಿ ಲಿಂಗೈಕ್ಯವ ಮಾಡುವೆನೆಂದ ನಮ್ಮ ವೀರ ಅಂಬಿಗರ ಚೌಡಯ್ಯ ಅಂತ. ಎಷ್ಟು ಅದ್ಭುತ ವಚನ. ಅವ್ರ ಮಾತುಗಳೇ ಹಂಗೆ. ನಾ ಹೇಳಿದೆ ಮೊದಲೇ, ಮಾತುಗಳು ಬಹಳ ಕಠೋರ ಇತ್ತು. ಅವರು ಪ್ರತಿ ವಚನಗಳಲ್ಲಿ ಬರೀ ಎಕ್ಕಡತ್ತು ನೋಡಿದ್ದೀನಿ ಅಂತ ಹೇಳಿ ಮಾಡ್ತಾರ ಅವರು. ಕೊನೆಯಲ್ಲಿ ನೀವು ಎಕ್ಕಡತ್ತು ನೋಡಿದ್ದೀನಿ ಅಂತ ಹೇಳ್ತಾರ. ಅವ್ರ ವಚನ ಹೇಳೋದಕ್ಕಂದ್ರೆ ನಮಗೆ ಭಯ ಸಮಾಜದೊಳಗಡೆ. ಹಂಗದ ಅವ್ರ ವಚನಗಳು ಹೇಳಕ್ ಆಗೋದಿಲ್ಲ. ಅವ್ರು ಹೇಳಿದ ವಚನಗಳನ್ನ ಯಥಾವತ್ತವಾಗಿ ನಾವು ಹೇಳಿದ್ರೆ ನಮ್ಮಲ್ಲಿ ಕೇಸ್ ಮಾಡಿಬಿಡ್ತಾರೆ ಪೊಲೀಸ್. ಹಂಗದ ಅವ್ರ ವಚನಗಳು. ಅಷ್ಟು ಧರ್ಮ ನಿಷ್ಠೆ ಅವ್ರಿಗೆ, ಆ ಪರಂಪರೆ ನಿಷ್ಠೆ ಅಷ್ಟಿತ್ತು, ಲಿಂಗ ನಿಷ್ಠೆ ಅಷ್ಟಿತ್ತು. ಬೆಟ್ಟದ ಲಿಂಗಕ್ಕೆ ಹೋಗಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡಡೆ ಎಡಪಾದದ ಎಕ್ಕಡ ತಕ್ಕೊಂಡು ಲೊಟಲೊಡನೆ ಹೊಡೆಯಂದ ಅಂಬಿಗರ ಚೌಡಯ್ಯ. ಯಾರು ಲಿಂಗ ಬಿಟ್ಟು ಹೋಗಿ ಬೇರೆ ದೇವಸ್ಥಾನಕ್ಕೆ ಹೊಟ್ಟಡಿಯಾಗಿ ಬೀಳ್ತಾರಲ್ಲ, ಅವ್ರಿಗೆ ಎಡಪಾದದ ಎಕ್ಕಡ ತಗೊಂಡು ಹೊಡಿದಂತೆ. ಎಡಪಾದವ್ರಿಗೂ ಪಾದಶಕ್ತಿ ಹೊಡಿಬೇಕಂತ. ಯಾಕ್ರಿ ಎಡಪಾದದ್ದು? ಬಲಪಾದದ್ದು ಯಾಕಲ್ಲ? ಯಾಕಂದ್ರೆ ಎಷ್ಟು ನೋಡ್ರಿ ಅವ್ರಿಗೆ ಸೂಕ್ಷ್ಮ ದೃಷ್ಟಿ. ಬಲಗೈಯಾಗ ಹೊಡಿಬೇಕಲ್ಲ, ಬಲಗೈಯಾಗ ಬಲಗಾಲಿಂದ ಪಾದರಕ್ಷೆ ಜಲ್ದಿ ಸಿಗೋದಿಲ್ಲ, ಎಡಗಾಲಿಂದ ಬೇಗ ಸಿಗ್ತದ. ಪಟಕ್ನೆ ಹಿಂಗ ಬಲಗಾಲಿಂದ ಬಲಗೈಯಾಗ ಸಿಗೋದು ಎಡಗೈದ ಮೊದಲು. ಮತ್ತೆ ಇನ್ನೊಂದು ಏನಂತಂದ್ರ ಬಲಗಾಲಿಗಿಂತ ಎಡಗಾಲಿಂದ ಬಹಳ ಬೇಗ ಸೆವೆಯಂಗಿಲ್ಲ ಚಪ್ಪಲಿ. ಎರಡು ಚಪ್ಪಲಿ ನೋಡಿದ್ರ ಬಲಗಾಲಿಂದ ಬಹಳ ಸೌದಿರ್ತದ, ಎಡಗಾಲಿಂದ ಹೆಚ್ಚು ಸೌದಿರಂಗಿಲ್ಲ. ಯಾಕಂದ್ರೆ ನಾ ಹೆಚ್ಚು ಬಾರ ಬಲಗಾಲ ಹಾಕ್ತೇನೆ ನೋಡುವಾಗ, ಎಡಗಾಲಿಂದ ಬಹಳ ಸವಿದಿರೋಂಗಿಲ್ಲ. ಅದನ್ನು ತಗೊಂಡು ಪಟಪಟನೆ ಹೊಡಿ, ಲೊಟಲೊಟನೆ ಹೊಡಿ. ಶಬ್ದಗಳು ನೋಡ್ರಿ ಹಂಗದ. ಅವ್ರ ಮಾತುಗಳು ಬಹಳ ಕಠೋರ ಇತ್ತು, ಕಠಿಣ ಇತ್ತು, ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರ ಒಳಗಡೆ ಒಂದು ಕಳಕಳಿ ಇತ್ತು. ಯಾಕಂದ್ರೆ ಈಗೇನು ಲಿಂಗಾಯತರ ಅಂತ ಅನ್ಸ್ಕೊಂಡಿರಿ, ಜಂಗಮರು ಐನಾರ ಅಂತ ಅನ್ಸ್ಕೊಂಡಿರಿ, ಈಗೇನು ಕೋಳಿ ಸಮಾಜ ಅಂತ ಅನ್ಸ್ಕೊಂಡಿರಿ, ನೀವೆಲ್ಲ ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಜಾತಿಯಲ್ಲಿ ನಾವು ಶ್ರೇಷ್ಠ ಅಂತ ಅನ್ಸ್ಕೊಳ್ತೀವಲ್ಲ, ನಾವೆಲ್ಲ ಲಿಂಗಾಯತರು ಅಂತೇಳಿ ಹೇಳ್ತೀವಲ್ಲ, ಬರೋಕ್ಕಿಂತ ಮುಂಚೆ ಶೂದ್ರರಾಗಿದ್ವಿ, ಅಸ್ಪೃಶ್ಯರಾಗಿದ್ವಿ, ನಮ್ಮನ್ನು ಮುಡ್ಸ್ಕೊಳ್ತಿರ್ಲಿಲ್ಲ. ಜಾತಿಯಲ್ಲಿ ಮೇಲ್ಜಾತಿ ಅಂತ ಅನ್ಸ್ಕೊಂಡವರು ದೂರ ಇಟ್ಟಿದ್ರು, ದೇವಸ್ಥಾನಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆ ಅವ್ರು ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ನಮ್ಮನ್ನ ದೇವಸ್ಥಾನಕ್ಕೆ ಸೇರಿಸ್ತಿರ್ಲಿಲ್ಲ. ಊರಿಂದ ಹೊರಗಡೆ ಇಟ್ಟಿದ್ರು, ಊರಿಂದ ಆಚೆಗೆ ಇಟ್ಟಿದ್ರು. ಕೊಳ್ಳಾಗ
ಮಡಿಕೆ ಕಟ್ಕೋಬೇಕಾಗಿತ್ತು. ಮೊನ್ನೆ ಹೇಳಿದ ಕೊಳ್ಳಾಗ ಮಡಿಕೆ ಕಟ್ಕೋಬೇಕಾಗಿತ್ತು. ಹಿಂದ ಮಡಿಕೆ ಕಟ್ಕೊಂಡು ಉಗುಳು ಬಂದ್ರೆ ಅದ್ರಾಗ ಉಳ್ಬೇಕು. ಪೊರಕೆ ಕಟ್ಕೊಂಡು ನಡ್ಕೋತ ಹೋದ್ರ ಅದು ನಮ್ಮ ಆ ಹೆಜ್ಜೆಯನ್ನು ಅಳಿಸೋಗ್ಲಂತ ಹಿಂದೆ ಪೊರಕೆ ಕಟ್ಕೋಬೇಕು. ಇಷ್ಟು ಅನಿಷ್ಟ ಪದ್ಧತಿ, ಇಷ್ಟು ಕೀಳಾಗ ಕಂಡಿದ್ರು ದೇವಸ್ಥಾನಕ್ಕೆ ಸೇರಿಸಿರ್ಲಿಲ್ಲ. ಬಸವಣ್ಣ ಬಂದು ನೀವು ಆ ದೇವಸ್ಥಾನಕ್ಕೆ ಹೋಗೋದು ಬೇಡ, ನಿಮ್ಮ ದೇಹನೇ ಒಂದು ದೇವಾಲಯ, ಅದನ್ನ ನಿಮ್ಮ ದೇಹನೇ ಒಂದು ದೇವಾಲಯ, ಅದರೊಳಗೆ ಭಗವಂತ ಲಿಂಗ ರೂಪದ ಇಷ್ಟಲಿಂಗದ ರೂಪದಲ್ಲಿ ನಿಮ್ಗೆ ಇಷ್ಟಲಿಂಗ ಕೊಟ್ಟರು ಬಸವಣ್ಣ. ಮತ್ತೆ ನೀವು ಆ ಇಷ್ಟಲಿಂಗವನ್ನ ಬಿಟ್ಟು ನಿಮ್ಮನ್ನ ಯಾವ ದೇವಸ್ಥಾನ ಕೀಳಾಕೊಂಡಿತ್ತು ಅದೇ ದೇವಸ್ಥಾನಕ್ಕೆ ಹೊಂಟಿರಲ್ಲ, ನೀವು ಎಂತ ಹುಚ್ಚರಿದ್ದೀರ ನೀವು ಅಂತ ಹೇಳಿ ಅಂಬಿಗರ ಚೌಡಯ್ಯನವರ ಪ್ರಶ್ನೆ. ಈಗ ಮೊದಲೆಲ್ಲ 20-30 ವರ್ಷದ ಹಿಂದೆ ಮೊಬೈಲ್ಗಳು ಇರ್ಲಿಲ್ರಿ, ಲ್ಯಾಂಡ್ಲೈನ್ಗಳಿತ್ತು. ಮನ್ಯಾಗ ಅಲ್ಲೊಂದು ಇಲ್ಲೊಂದು ಲ್ಯಾಂಡ್ಲೈನ್ ಸಿಗ್ತಿತ್ತು, ಲ್ಯಾಂಡ್ಲೈನ್ಗಳಿತ್ತು, STD ಬೂತ್ಗಳಿತ್ತು. ನಾವು ಅಲ್ಲೇ ಹೋಗಿ ಏನ್ ಮಾಡ್ಬೇಕಾಗಿತ್ತು, ಫೋನ್ ಮಾಡ್ಬೇಕಾಗ್ತಿತ್ತು. ಇಷ್ಟೇ, ಬಹಳ ಸರಳ ಅರ್ಥ ಮಾಡಿಸ್ಬಿಡ್ತೀನಿ ನಿಮ್ಗೆ. ಯಾಕೆ ಅವ್ರು ಹಂಗಂತಾರ ಅಂತಂದ್ರೆ, ಅವಾಗ ನಿಮ್ಗೆ ಮೊದಲ ಲ್ಯಾಂಡ್ಲೈನ್ಗಳು ಇದ್ದವು, ಮೊಬೈಲ್ ಫೋನ್ಗಳು ಇರಲಿಲ್ಲ. ಈ ಕೈ ಒಂದೊಂದು, ಈಗ ಕೈ ಎಷ್ಟು 2 ಕೈ ಇದ್ರೆ 2 ಕೈ ಒಂದೊಂದು ಮೊಬೈಲ್, ಎಲ್ಲರ ಹತ್ರ 2 ಫೋನ್, ಒಂದೊಂದೇ ಅಲ್ಲ 2 ಫೋನ್. ಲ್ಯಾಂಡ್ಲೈನ್ಗಳು ಇದ್ದವು, ಮೊಬೈಲ್ ಫೋನ್ ಇರಲಿಲ್ಲ. ಎಲ್ಲರೂ ಹೋಗಿ ಲ್ಯಾಂಡ್ಲೈನ್ ಎಲ್ಲಿ ಇರ್ತದೋ ಅಲ್ಲೇ ಹೋಗಿ ಲ್ಯಾಂಡ್ಲೈನ್ ಹೋಗಿ ಫೋನ್ ಮಾಡ್ತಿದ್ರು. ಹಾಗ ಜನರು ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ, ಬಸವಣ್ಣವ್ರಿಗೆ ಇಷ್ಟಲಿಂಗ ಕೊಡೋಕ್ಕಿಂತ ಪೂರ್ವದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ರು. ಯಾಕೆ? ಭಗವಂತನಿಗೆ ಫೋನ್ ಮಾಡ್ಲಿಕ್ಕೆ. ದೇವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೋಬೇಕಲ್ಲ, ಭಕ್ತಿಯನ್ನ ಸಮರ್ಪಣೆ ಮಾಡ್ಬೇಕಲ್ಲ. ಲ್ಯಾಂಡ್ಲೈನಿಗೆ ಹೋಗಿ ಎಲ್ಲಿತ್ತು ಲ್ಯಾಂಡ್ಲೈನ್ ಅಲ್ಲೇ ಹೋಗಿ ಫೋನ್ ಮಾಡ್ತಿದ್ರು. ಹಂಗ ದೇವಸ್ಥಾನಕ್ಕೆ ಹೋಗಿ ಫೋನ್ ಮಾಡ್ತಿದ್ರು ಭಗವಂತನಿಗೆ, ಭಕ್ತಿಯಿಂದ ಸರಗುಟ್ಟೆ ಬೇಡ್ತಾ ಇದ್ರು. ಬಸವಣ್ಣವ್ರು ಬಂದ್ರು, ಎಲ್ಲರ ಕೈಯಾಗ ಮೊಬೈಲ್ ಕೊಟ್ರು. ಏನ್ರಿ ಮೊಬೈಲ್ ಅಂದ್ರೆ? ಲಿಂಗ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ, ನಿಮ್ಮ ಕೈಯಾಗೆ ನಾನು ಮೊಬೈಲ್ ಕೊಡ್ತೀನಿ, ದೇವಸ್ಥಾನ ಇರುವಂತ ದೇವ್ರ ತಗೊಂಡ್ ನಿಮ್ ಕೈಯಾಗೆ ಇಡ್ತೀನಿ. ಯಾವಾಗ ಬೇಕಾದಾಗ ನೀವು ಭಗವಂತನಿಗೆ ಫೋನ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಅಂದ್ರೆ ಯಾವಾಗ ಬೇಕಾದಾಗ ನೀವು ಭಗವಂತನಿಗೆ ಪೂಜೆ ಮಾಡ್ಕೊಳ್ಬೋದು, ಯಾವಾಗ ಬೇಕಾದಾಗ ನೀವು ಭಗವಂತ ನೆನೆಸ್ಬೋದು ಅಂತ ಹೇಳಿ ಕೈಯಾಗಿ ಲಿಂಗ ಕೊಟ್ಟರು. ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಮನ್ನ ಕಳಸುವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿವುಂಟು ಜಂಗಮ ಕಳವಿಲ್ಲ. ಈ ಕಾಲಗಳೇ ಕಂಬಗಳು, ಈ ದೇಹವೇ ಒಂದು ದೇವಸ್ಥಾನ, ಇದರೊಳಗಡೆ ಇರುವಂತಹ ಲಿಂಗವೇ ಪರಮಾತ್ಮ. ಇಂತಹ ಅದ್ಭುತ ಪರಿಕಲ್ಪನೆಯನ್ನು ಕೊಟ್ಟರು. ಅದನ್ನು ಬಿಟ್ರಿ ಮತ್ತೆ ಗುಡಿ ಹೊಂಟಿರಿ, ನೀವು ದೇವಸ್ಥಾನಕ್ಕೆ ಹೊಂಟಿರಿ. ದೇವಸ್ಥಾನಕ್ಕೆ ಹೋದ್ರೆ ಇವ್ರಿಗೆ ಸೇರಿಸ್ತಿರ್ಲಿಲ್ಲ, ಒಳಗಡೆ ಸೇರಿಸ್ತಿರ್ಲಿಲ್ಲ ಇವರಿಗೆ, ಮತ್ತು ಹೊರಗಡೆ ಕೈ ಮುಗಿದು ಬರ್ಬೇಕಾಗಿತ್ತು. ಮತ್ತೆ ಯಾಕೆ ಹೋಗ್ತೀರಿ ನೀವು ಅಲ್ಲಿ? ಇಂತಹ ಧರ್ಮ ವಿರೋಧಿಗಳನ್ನ ಶಮನ ಮಾಡುವಂತಹ ಅದ್ಭುತವಾಗಿರುವಂತಹ ನಿಲುವನ್ನ ಚೋಳರು ತಾಳಿದಿರುವಂತ. ಅಷ್ಟು ಕಠೋರ ನುಡಿಗಳು ಬಂದಿದ್ದಕ್ಕಾಗಿನೇ ಅಷ್ಟು ಅದ್ಭುತವಾಗಿ ಅವರು ಆ ಎಲ್ಲವನ್ನ, ಆ ಅದ್ಭುತವಾಗಿರುವಂತಹ ನೇರ ನುಡಿ ವಚನಗಳನ್ನ ಬರೆದಿದ್ದಕ್ಕೆ ಅವರಿಗೆ ನಿಜ ಶರಣ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಬಿರುದನ್ನ ಕೊಟ್ಟರು. ಶರಣ ಬಿಟ್ಟರೆ ಹಿಂಗಿರ್ಬೇಕಂತ ಹೇಳಿ, ಮಾತಾಡಿದ್ರೆ ಹಿಂಗೆ ಮಾತಾಡ್ಬೇಕಂತ ಹೇಳಿ. ನಿಜ ಶರಣ ಅಂಬಿಗರ ಚೋಡಯ್ಯ ಅಂತ ಹೆಸರು ಹಿಂದೆ ನಿಜ ಶರಣ ಅಂತ ಕರೆದೇ ಕರೀತಾರೆ ಅವ್ರಿಗೆ, ನಿಜ ಶರಣ ಅಂಬಿಗರ ಚೋಡಯ್ಯ ಅಂತ ಹೇಳಿ. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರಿತೀವಲ್ಲ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಅಂತ ಕರಿತೀವಲ್ಲ, ವ್ಯೋಮಕ್ಕ ಸಿದ್ಧ ಅಲ್ಲಮ ಪ್ರಭುದೇವ ಅಂತ ಕರಿತೀವಲ್ಲ, ಹಂಗ ಎಲ್ಲ ಶರಣರು ಒಂದು ವಿಶಿಷ್ಟತೆ ಇತ್ತು. ಇವರಲ್ಲಿ ಇವರ ಗಣಾಚರಣ ವಿಶಿಷ್ಟತೆ ಅಷ್ಟು ಅದ್ಭುತ ಶರಣರು. ಡಂಬದ ಬೈರಿ, ನಿಜದ ನಗಾರಿ, ನಿರ್ಭಯತೆಯ ಬೇರಿ, ವೀರ ಗಣಾಚಾರಿ, ಅನುಭಾವ ವಿಹಾರಿ ಅಂತ ಇಷ್ಟೆಲ್ಲ ಅವರಿಗೆ ಬಿರುದುಗಳನ್ನು ಕೊಡ್ತಾರೆ. ಮತ್ತೆ ಅಷ್ಟು ಅದ್ಭುತವಾಗಿ ಜೀವನವನ್ನ ಸಾಗಿಸಿದಂಥವ್ರು. ಅವರು ಒಂದು ವಚನವನ್ನು ಬರೀತಾರೆ, ಎಲ್ಲ ವಚನದಲ್ಲೂ ಕೂಡ ಬಹಳ ಘೋರವಾಗಿ ಎಕ್ಕಡಂತ ನೋಡಿದ್ದೀನಿ ಅಂತಂತಾರೆ. ಒಂದು ವಚನ ಅವ್ರಿಗೆ ಬಹಳ, ನಾವು ಒಂದು ವಚನ ಮಾತ್ರ ಹೇಳ್ಬೋದು, ಎಲ್ಲ ಕಡೆ ಒಂದು ವಚನ ಹೇಳಕ್ ಆಗೋದಿಲ್ಲ ನಮಗೆ, ಹೇಳಿದ್ರೆ ನಮಗೆ ಬೈತಾರ. ಈ ಒಂದು ವಚನ ಬಹಳ ಅರ್ಥಪೂರ್ಣವಾಗಿರುವಂಥದ್ದು, ಅಷ್ಟು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬಹುದಂಥದ್ದು. ಬಡತನಕ್ಕೆ ಹೊಂಬುವ ಚಿಂತೆ, ಉಣಲಾದಡೆ ಉಡುವ ಚಿಂತೆ, ಉಡಲಾದಡೆ ಇಡುವ ಚಿಂತೆ, ಇಡಲಾದಡೆ ಹೆಂಡಿರ ಚಿಂತೆ, ಹೆಂಡಿರಾದಡೆ ಮಕ್ಕಳ ಚಿಂತೆ, ಮಕ್ಕಳಾದಡೆ ಬದುಕಿನ ಚಿಂತೆ, ಬದುಕಾದಡೆ ಕೇಡಿನ ಚಿಂತೆ, ಕೇಡಾದಡೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ ಇಪ್ಪುವವರ ಕಂಡೆ, ಶಿವನ ಚಿಂತೆಯಲ್ಲಿ ಇರುವವರ ಒಬ್ಬರನ್ನೂ ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಏನು ಅದ್ಭುತ ವಚನ ಅದ ಇದು! ಎಷ್ಟು ತಿಳ್ಕೊಂಡ್ಬಿಡ್ಬೇಕು ನಾವು. ನಮಗ
ಹುಟ್ಟದಾಗ ಹೆಂಗೆ ಬಂದಿರ್ತೀವ್ರಿ ನಾವು, ಏನೂ ಚಿಂತೆ ಇಲ್ಲ. ಹುಟ್ಟದಾಗ ಅಳ್ಕೋತ ಬರ್ತೀವಿ, ಹೋಗುವಾಗ ನಕ್ಕೋತ ಹೋಗ್ಬೇಕಂತ. ಬೇರೆಯವ್ರು ನಾವು ಹುಟ್ಟುವಾಗ ನಮ್ಮನ್ನ ನೋಡಿ, ನಾವು ಅಳುವುದನ್ನ ನೋಡಿ ಬೇರೆಯವ್ರು ನಕ್ಕಿರ್ತಾರ. ಹೋಗುವಾಗ ನಾವು ನಕ್ಕೋತ ಹೋಗಬೇಕು, ಬೇರೆಯವ್ರ ಸುತ್ತಮುತ್ತ ಇದ್ದವ್ರು ಅಳಬೇಕು. ಅವರು ಎಂಥ ಒಬ್ಬ ಅದ್ಭುತ ವ್ಯಕ್ತಿಯನ್ನ ಕಳ್ಕೊಂಡ್ವಲ್ಲ ನಾವು ಅಂತೇಳಿ ಹಂಗೆ ಹೋಗ್ಬೇಕು. ಹಂಗೆ ಬದುಕಬೇಕಂದ್ರೆ ಇಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಹುಟ್ಟಿದಾಗ ಏನೋ ಚಿಂತೆ ಇಲ್ಲದ ಬಂದಿರ್ತಾನ ಮನುಷ್ಯ, ಅವನಿಗೆ ಊಟ ಮಾಡ್ಬೇಕನ್ನೋ ಚಿಂತೆ ಇಲ್ಲ. ಆ ಮಗುವಿಗೆ ಹುಟ್ಟಿದಾಗ ಮನುಷ್ಯನಿಗೆ ಉಡಬೇಕನ್ನೋ ಚಿಂತೆ ಇಲ್ಲ, ಸಂಪತ್ತನ್ನ ಕೂಡಿ ಇಡಬೇಕನ್ನೋ ಚಿಂತೆ ಇಲ್ಲ, ಹೆಂಡರ ಚಿಂತೆ ಇಲ್ಲ, ಮಕ್ಕಳ ಚಿಂತೆ ಇಲ್ಲ. ಸಾಕ್ಷಾತ್ ದೈವ ಸ್ವರೂಪಿ, ದೇವರದ್ದು ಕರಿತದ ಮಗು. ಅದಕ್ಕೆ ಹೇಳ್ತಾರೆ ಮಕ್ಕಳು ದೇವರನ್ನು ಕರೀತಾರಲ್ಲ ಮಕ್ಕಳಿಗೆ. ಅದಕ್ಕೆ ಹಂಗ ಬೆಳೀತಾ ಮನುಷ್ಯನಿಗೆ ಬಹಳ ಸಾವಿರ ಲಕ್ಷ ಚಿಂತೆಗಳಲ್ಲಿ ನಾವು ಚಿಂತೆಗಳನ್ನ ಮಾಡ್ತಾ ಒಂದು ದಿವಸ ಚಿತೆಯನ್ನ ಏರ್ಬಿಡ್ತೀವಿ. ಚಿತೆ ಅಂದ್ರೆ ಚಟ್ಟ, ಶಿದಗಿ ಏನಂತೀರಿ ಈ ಕಡೆದಕ್ಕೆ? ಈಗ ಸತ್ತ ಕಟ್ತಾರಲ್ಲ, ಚಟ್ಟ ಕಟ್ಟೋದು ಅಂತಾರಲ್ಲ, ಶಿದಗಿ. ಹಾ, ಅದು ಚಿಂತೆಯನ್ನ ಮಾಡ್ತಾ ಚಿತೆಗೆ ಏರೋ ತನಕ ನಾವು ಚಿಂತೆಯನ್ನ ಮಾಡ್ತಾನೆ ಇರ್ತೀವಿ. ಅಂತ ಏನ್ ಚಿಂತೆ? ಒಂದಲ್ಲ ಒಂದು ಚಿಂತೆ ರೀ ಮನುಷ್ಯನಿಗೆ. ಬಡತನಕ್ಕೆ ತುಂಬುವ ಚಿಂತೆ. ಒಬ್ಬ ಬಡವ ಇದ್ದ ಅಂತಂದ್ರೆ ಅವನಿಗೆ ನಾವು ಊಟ ಕೊಟ್ಟಿವಿ ಅಂತ ತಿಳ್ಕೊಂಡು ಹೊಟ್ಟೆ ತುಂಬ ಅವನು ನಂತರ ಒಂದು ಚಿಂತೆ ಮಾಡೋದೇ ಉಡುವ ಚಿಂತೆ, ಚಲೋ ಬಟ್ಟೆ ಹಾಕೋಬೇಕಲ್ಲ ಅನ್ನೋ ಚಿಂತೆ. ಮತ್ತೆ ಅವನು ಚಲೋ ಬಟ್ಟೆನೂ ಕೊಟ್ವಿ ಅಂತಂದ್ರೆ ಇಡುವ ಚಿಂತೆ. ಮತ್ತೆ ಕೆಲಸ ಮಾಡಬೇಕು, ಹಣ ಗಳಿಸ್ಬೇಕು, ಸಂಪತ್ತು ಗಳಿಸ್ಬೇಕು ಅನ್ನೋ ಚಿಂತೆ. ಇಡಲಾದನೆ ಹೆಂಡಿರ ಚಿಂತೆ. ಸಂಪತ್ತು ಗಳಿಸಿದ, ಚಲೋ ಆಸ್ತಿ ಮಾಡ್ಕೊಂಡ ನಂತರ ಅವನಿಗೆ ಮದುವೆ ಮಾಡ್ಕೋಬೇಕಲ್ಲ, ಜೊತೆಗೆ ಒಬ್ಬಕ್ಕೆ ಬಹಳ ಸಂಗಾತಿ ಬೇಕಲ್ಲ ಅನ್ನುವಂಥ ಚಿಂತೆ. ಮದುವೆನೂ ಮಾಡಿಕೊಟ್ರು. ಹೆಂಡಿರಾದರೆ ಮಕ್ಕಳ ಚಿಂತೆ. ಹೆಂಡಾದ್ಮೇಲೆ ಮಕ್ಕಳ ಚಿಂತೆ. ಮಕ್ಕಳಾಗಲ್ಲ ಅಂದ್ರೆ ಅದೊಂದು ಚಿಂತೆ. ಮಕ್ಕಳ ಆದ್ರ ಗಂಡ ಮಗನೇ ಆಗ್ಬೇಕು ಅನ್ನೋ ಒಂದು ಚಿಂತೆ. ಹೆಣ್ಮಕ್ಳಾದ್ರೆ ಅದೊಂದು ಆಗ್ಬಾರ್ದು, ಗಂಡ ಮಗನೇ ಆಗ್ಬೇಕಂತ ಚಿಂತೆ. ಗಂಡ ಮಗನ ಅಂತಂದ್ರೆ ಮತ್ತೆ ಬೆಳಗ್ಗೆ ಹುಟ್ಟಿರ್ಬೇಕು, ಕರಗ ಹುಟ್ಟಿಟ್ಟಿತ್ತು ಅದೊಂದು ಚಿಂತೆ. ಮತ್ತೆ ಯಾವ್ದಾರು ರೋಗ ತಗೊಂಡ್ ಬರ್ತನೋ ಚಿಂತೆ. ಎಷ್ಟು ಚಿಂತೆಗಳು ನೋಡ್ರಿ. ಎಲ್ಲ ಚಲೋ ಆಯ್ತು, ಹೆಂಡ್ರು ಆಯ್ತು, ಮಕ್ಕಳು ಚಲೋ ಆಯ್ತು, ಇನ್ನು ಬದುಕಿನ ಚಿಂತೆ. ಮತ್ ಮಕ್ಕಳಿಗೆ ಎಲ್ಲ ಬೆಳೆಸ್ಬೇಕು, ಶಾಲೆಗೆ ಕಳಿಸ್ಬೇಕು, ಅವಕ್ಕೆ ಮದುವೆ ಮಾಡಿಸ್ಬೇಕು, ಅವಕ್ಕೆ ಮತ್ತೆ ಮನಿ ಮಾಡಿಕೊಡ್ಬೇಕು, ಎಲ್ಲ ಮಾಡ್ಬೇಕು. ಇದೆ ಬದುಕಿನ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ. ಹಿಂಗೆ ರೊಕ್ಕ ಗಳಿಸ್ಬೇಕಾದ್ರೆ ಮಕ್ಕಳಿಗೆಲ್ಲ ಮಾಡ್ತಿರ್ಬೇಕಾದ್ರೆ ಒಂದು ಸರ್ತಿ ಮತ್ತೆ ನಾವು ಅನ್ಕೊಂಡಿರೋ ಬಿಸ್ನೆಸ್ಸು ವ್ಯಾಪಾರನ ಮತ್ತೆ ಕುಸಿದು ಬಿದ್ದು ನಮ್ಗೆ ನಷ್ಟ ಆಗ್ತದೇನೋ ಅನ್ನುವಂಥ ಚಿಂತೆ. ಇದೆಲ್ಲ ಆಯ್ತು, ಜೀವನ ಎಲ್ಲ ಚಲೋನೆ ಆಯ್ತು, ಎಲ್ಲ ಅನ್ಕೊಂಡಂಗೆ ಆಯ್ತು. ಕೊನೆಗೆ ಯಾವ ಚಿಂತೆ ರೀ? ಮರಣದ ಚಿಂತೆ. ಯಾವಾಗ ನಂಗೆ ಸಾವು ಬರ್ತದ, ಇಷ್ಟು ಬೇಗ ಸತ್ತು ಬಿಡ್ತೀನಿ ನಾನು, 90 ಆಗಿರ್ತದ, 95 ಆಗಿರ್ತದ, 100 ಆಗಿರ್ತದ, ಇನ್ನೊಂದು ಸ್ವಲ್ಪ ಬದುಕಬೇಕು. ಮತ್ತೆ ಜೀವನ ಪೂರ್ತಿ ಜೀವನವನ್ನ ನಾನು ಅನುಭವಿಸಲೇ ಇಲ್ಲ, ಬರೀ ಚಿಂತೆ ಮಾಡಿ ಸತ್ತಿ. ಜೀವನದೊಳಗೆ ಶಕ್ತಿ, ಕೈಯೊಳಗೆ ಮೈಯೊಳಗೆ ಶಕ್ತಿ ಇರುತ್ತೆ. ನಮ್ಮ ಮಕ್ಕಳಿಗಾಗಿ ಹೆಂಡ್ರಿಗಾಗಿ ದುಡಿದು ಗಳಿಸಿ ಮನಸ್ಸಿಗೆ ಬಂದಿದ್ದನ್ನ ಉಣ್ಲಕ್ಕಾಗಲಿಲ್ಲ. ಉಣ್ಣೋ ಟೈಮ್ನಾಗ ಎಲ್ಲ ಅದ, ಉಣ್ಣಾಕ ಶಕ್ತಿ ಇರೋದಿಲ್ಲ. BP, ಶುಗರು, ಹಣ, ರೋಗಗಳು ನೋಡ್ರಿ. ಹಿಂಗ್ ಮಾಡ್ತಾ ಚಿಂತೆಯನ್ನ ಮಾಡ್ತಾ ಬದುಕನ್ನ ನಷ್ಟ ಮಾಡಿಕೊಂಡು ವ್ಯರ್ಥ ಮಾಡಿಕೊಂಡು ಸಾಯುವಾಗ ಸಾಯ್ತಿದ್ದೀನಲ್ಲ ಅನ್ನೋ ಚಿಂತೆ. ಮತ್ತು ಚಲೋ ಸಾವು ಬರ್ತದಲ್ಲ ಚಿಂತಿರಿ. ನಕ್ಕೋದ್ ಸಾಯ್ಬೇಕ್ರೀಪ, ಯಾರು ಆಕ್ಸಿಡೆಂಟ್ ಆಗಿ ಹೆಂಡ್ರ ಮಕ್ಕಳಿಗೆ ಬೇಸರ ಆಗಿ ಹಂಗೆ ಸಾಯ್ಬಾರ್ದು, ಮಕ್ಕೊಂಡಾಗ ಶಿವ ಅಂತ ಬಿಡ್ಬೇಕು. ನಾ ಭಾಳ ಮಂದಿ ಕೇಳ್ಕೊಳ್ಳೋ ಅದನ್ನೇ ಚಲೋ ಸಾವು ಬರ್ಲಿ ನನಗಂತ. ಕೊನೆಗೆ ಇದೇ ಚಿಂತೆ ಮಾಡ್ತಾ ಹೋಗ್ಬಿಡ್ತೀವಿ. ಇದರ ಮಧ್ಯದಲ್ಲಿ ನಮಗೆ ಅದ್ಭುತ ಬದುಕನ್ನ ಕೊಟ್ಟು, ನಮಗೆ ಜೀವನವನ್ನು ಕೊಟ್ಟು, ನಮಗೆ ಈ ಜೀವವನ್ನು ಕೊಟ್ಟು, ನಮ್ಮನ್ನು ಈ ಭೂಮಿಗೆ ಕಳಿಸಿ ನಮಗೆ ಉಚಿತವಾಗಿ ನೋಡ್ರಿ ಎಷ್ಟು ಅದ್ಭುತ ಪ್ರಕೃತಿಯನ್ನು ಕೊಟ್ಟು, ನೀರು ಕೊಟ್ಟು, ಗಾಳಿಯನ್ನು ಕೊಟ್ಟು, ಊಟವನ್ನು ಕೊಟ್ಟು, ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದಂತಹ ಭಗವಂತನ ಶಿವನ ಚಿಂತನೆಯನ್ನೇ ಮಾಡೋದೇ ಇಲ್ಲ ನಾವು. ಶಿವಚಿಂತೆಯನ್ನು ಬಿಟ್ಟು ಬಿಡ್ತೀವಿ. ಶಿವಚಿಂತೆ ಅಂದ್ರೆ ಏನು? ಹಿಂಗ ಸತ್ಸಂಗವನ್ನು ಮಾಡೋದು, ಅನುಭವಗಳ ಮಾತುಗಳನ್ನ ಕೇಳೋದು. ಹಂಗ ಶಿವಚಿಂತೆಯನ್ನ ಮಾಡ್ಲೇ ಇಲ್ಲ. ಹಿಂಗ ಬಾಳ ಕಡೆ ಪ್ರವಚನ ಮಾಡ್ತಿರ್ಬೇಕಾದ್ರೆ ಒಬ್ಬಕ್ಕೆ ಅಜ್ಜಿ ಬಂದಿದ್ದು. ಅಜ್ಜಿ ಏನಿಲ್ಲ, ಸ್ವಲ್ಪ ವಯಸ್ಸಿನಾಗಿರೋಕಿನೇ. ಆಕಿಗೆ ಒಂದು ಚಿಂತೆ, ಪ್ರವಚನ ಹೇಳಾಕತ್ತೀನಿ, ಮುಂದೆ ಕುಂತ ಆಕಿಗೆ ಪ್ರವಚನದ ಮೇಲೆ ಇಲ್ಲ ಚಿಂತೆ. ಆಕೆ ಚಿಂತೆ ಯಾಕಡೆ ಅಂದ್ರ ಮನೆ ಒಳಗೆ ಹಾಲಿಟ್ಟು ಬಂದೀನಿ,
ಅಕ್ಕ ಹಿಂಗೆ ನೋಡ್ತಿದ್ಲಕ್ಕಿ. ನಾನು ಯಾಕೆ ನೋಡಕತ್ತೇನ್ರಿ, ಅವ್ರು ಯಾಕೆ ನೋಡಕತ್ತೀರಂಗ, ನಿಮ್ಮದು ಈ ಕಡೆ ಗಮನ ಇಲ್ಲ ಅಂತ ಕೇಳ್ದಾಗ ಅಂತಾರವ್ರು, ಏನು ಮಾಡೋದಪ್ಪ ನೀನು ಹೇಳಕತ್ತಿ, ನನಗೆ ಮನ್ಯಾಗ ಹಾಲು ಇಟ್ಟು ಬಂದಿದ್ದೆ, ಗ್ಯಾಸ್ ಹರಿಸಿರ್ಲಿಲ್ಲ, ಹಾಲು ಉಗ್ತೇನೋ ಅಂತ ಚಿಂತಿ. ಹಾಲು ಕರೆಕ್ಟಾಗಿ ಉಗ್ಲಿಲ್ಲ ಅಂದ್ರೆ ಕೆನಿ ಬಂದದೋ ಇಲ್ಲೋ ಅಂತ ಚಿಂತಿ. ಹಾಲು ಕರೆಕ್ಟಾಗಿ ಉಗ್ಲಿಲ್ಲ, ಕೆನಿನೂ ಬಂತು ಅಂದ್ರೆ ನಮ್ಮ ಮನ್ಯಾಗ ಒಂದು ಕಳ್ಳಗೈತಿ, ಅದೆಲ್ಲ ಬಂದು ಹಾಲು ಕುಡಿತನೋ ಚಿಂತಿ. ಹಾಲಿಗೆ ಮತ್ತೆ ಮೊಸರು ಮಾಡಿದ್ಮೇಲೆ ಮಾರನೇ ದಿವಸ ಅದು ಮತ್ತೆ ಅದೇ ಬೆಕ್ಕ ಬಂದು ಮೊಸರು ತಿಂತದನೋ ಚಿಂತಿ. ಕುಂತಾರ ಇಲ್ಲಿ ಸತ್ಸಂಗದಾಗ ಚಿಂತೆ ಮಾಡಕತ್ತಾರ ಮನ್ಯಾಗಿಂದು ಹಾಲಿಂದು. ಹೆಂಗೆ ಬರೀ ಒಣ ಚಿಂತೆ ಮಾಡ್ಕೊಂಡೇ ಹೋಗ್ಬಿಡ್ತೀವಿ. ಬದುಕಿನ ಸ್ವಾರಸ್ಯವನ್ನು ಕಳ್ಕೊಂಡ್ ಬಿಡ್ತೀವಿ. ಈ ಬದುಕನ್ನು ಆನಂದಮಯವಾಗಿ ಅನುಭವಿಸೋದೇ ಗೊತ್ತಿಲ್ಲಲ್ಲ ನಮಗೆ. ಅದನ್ನ ಹೇಳಕತ್ತಾರ, ಬಹಳ ಆನಂದವಾಗಿ ಬದುಕಬೇಕಂತ ಹೇಳಿ. ಒಂದು ದಿವಸ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಇದ್ರು. ಒಂದು ಮನೆಯಲ್ಲಿ ಇದ್ದೇ ಇರ್ಬೇಕಲ್ರಿ ಎಲ್ಲ. ಒಂದು ದಿವಸ ಆ ತಂದೆ ಸೊಸೆಗೆ ಮಾವ ಆಗ್ಬೇಕಲ್ಲ, ಆ ತಂದೆ ಹಿರೇ ಮನುಷ್ಯ, ಊರು ಗೌಡ, ಸ್ವಲ್ಪ ಊರಾಗೆಲ್ಲ ಬಹಳ ದೊಡ್ಡ ಮನುಷ್ಯ ಅನ್ಸ್ಕೊಂಡಿರುವಂತವ, ಪೂಜೆ ಮಾಡ್ತಿರ್ತಾನ. ಜಗಲಿನವ್ರ ಮುಂದೆ ಕುಂತು, ದೇವ್ರ ಕೋಲಿ ಮುಂದೆ ಕುಂತು ಲಿಂಗ ಪೂಜೆ ಮಾಡ್ತಿರ್ತಾನ. ಲಿಂಗ ಪೂಜೆ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಮನೆ ಹೊರಗೆ ಬಂದು, ಗೌಡ್ರ ಅದಿರೇನ್ರಿ ಮನಿ ಒಳಗ ಅಂತ ಕೇಳಿದಾಗ, ಇವ್ರು ಪೂಜೆ ಮಾಡಕತ್ತಿರ್ತಾರ ಗೌಡ್ರು. ಸೊಸಿ ಬರ್ತಾಳ. ಸೊಸಿ ಬಂದು, ಇಲ್ರಿ ಗೌಡ್ರು ಹೊಲಿಗೆರಿಗೆ ಹೋಗ್ಯಾರ ಅಂತ ಹೇಳಕ್ಕೆ. ಒಳಗೆ ಪೂಜೆ ಮಾಡ್ಕೊತ್ಕೊಂಡು, ಹೊಲಿಗೆರೆ ಅಂದ್ರೆ ಅಲ್ಲಿ ಊರು ಅವಾಗೆಲ್ಲ ವ್ಯವಸ್ಥೆ ಹಾಗೆ ಇತ್ತಲ್ಲ, ಊರಿನ ಹೊರಗಡೆ ಇಟ್ಟಿದ್ರು. ಚಪ್ಪಲಿ ಹೊಲಿಯೋರು ಎಲ್ಲ ಬೇರೆ ಬೇರೆ ಅಸ್ಪೃಶ್ಯರು ಅಂತ ಹೇಳಿ ಹೊರಗೆ ಇಟ್ಟಿದ್ರಲ್ಲ, ಹೊಲಿಗೆರಿಗೆ ಹೋಗ್ಯಾರ್ರಿ. ಹೌದಾ, ಯಾಕೆ ಹೋಗ್ಯಾರ? ಚಪ್ಪಲಿ ಹೊಲ್ಸಕ್ಕೆ ಹೋಗ್ಯಾರ್ರಿ. ಗೌಡ್ರು ಮನೆ ಒಳಗೆ ಒಂದು ಪೂಜೆ ಮಾಡ್ಕೊಳಕತ್ತಾರ. ಸೊಸೆ ನೋಡಿದ್ರು ಹೊಲಗೇರಿಗೆ ಹೋಗಿರ ಅಂತ ಹೇಳಲ್ಲ ಅಂತ ಇವನಿಗೆ ಕುದಿ ಒಳಗೊಳಕ. ಇಲ್ರಿ ಗೌಡ್ರು ಪೂಜೆ ಮಾಡ್ಕೊಳಕತ್ತಾರ ಅಂತ ಹೇಳಿದ್ರೆ ಒಂದಿಷ್ಟು ಗೌರವ ಹೆಚ್ಚಿಗೆ ಹಾಕಿತ್ತು. ಗೌಡ್ರು ಪೂಜೆ ಮಾಡ್ತಾರಪ್ಪ, ಹೆಚ್ಚಿಗೆ ಹಾಕಿತ್ತು ಗೌರವ. ಈಗೇನು ಒಳಗೆ ಪೂಜೆ ಮಾಡ್ಕೊಳಕ ಕುಂತೀನಿ, ಈಗೇನು ಹೊಲಗೇರಿಗೆ ಹೋಗ್ಯಾರ ಅಂತ ಹೇಳ್ತಾರಲ್ಲ ಅಂತ ಕುದಿ ಒಳಗವನಿಗೆ. ಪೂಜಾ ಮುಗಿಸ್ಕೊಂಡು ಪಟಕ್ನೆ ಬಂದ್ಬಿಡ್ತಾನ. ಬಂದು ಸೊಸೆಗೆ ಬೈತಾನ, ತಲೆ ಕೂತದೇ ಇಲ್ಲ ಯವ್ವ ನಿನಗ, ನಾ ಎಷ್ಟೊಂದು ಮಡಿ ಆಗಿ ಸ್ನಾನ ಮಾಡ್ಕೊಂಡು ಮಡಿ ಆಗಿ ಪೂಜೆ ಮಾಡ್ಕೊಳಕತ್ತೀನಿ, ನೀ ನೋಡ್ರಿ ಹೊಲಗೇರಿಗೆ ಹೋಗ್ಯಾರ ಅಂತಿ. ಯಾಕೆ ಹಿಂಗ? ಯಾಕಂದ್ರ ಗೌಡ್ರು ಬೆಳಗ್ಗೆ ಎದ್ದು ಹೊಲಗೇರಿಗೆ ಹೋಗಿ ಚಪ್ಪಲಿ ಹೊಲಿದಾರ, ಚಪ್ಪಲಿ ಕೊಟ್ಟು ಬಂದಿರ್ತಾರ, ಬಂದು ಇಲ್ಲಿ ಪೂಜೆ ಮಾಡ್ಕೋದು ಕೂತಿರ್ತಾರ. ಅವ್ರ ಮನಸ್ಸಲ್ಲಿ ಪೂಜೆ ಮಾಡಿರಂಗಿಲ್ಲ. ಆ ಚಪ್ಪಲಿ ಹೊಲ ಚಪ್ಪಲಿ ಯಾವಾಗ ಕೊಡ್ತಾನೋ, ಕರೆಕ್ಟ್ ಹೊಲಿತಾನೋ ಇಲ್ಲೋ, ಏನೋ ಸ್ವಲ್ಪ ಕೆಲಸ ಹಾಕ್ತಾನೋ ಏನೋ ಅಂತೇಳಿ ಅದರ ಮೇಲೆ ಚಿಂತಿ. ಇವರಿಗೆ ಸ್ವಲ್ಪ ಹೇಳ್ತಾರ ಸೊಸಿ, ನೀವೇನೋ ಇಲ್ಲೇ ಇದ್ರಿ ಮಾವ, ನೀವೇನೋ ಇಲ್ಲೇ ಇದ್ರಿ, ನಿಮ್ಮ ಮನಸ್ಸಲ್ಲಿತ್ತು, ಹೊಲಗೇರಿಗೆ ಹೋಗಿರ್ತಿಲ್ಲ ಕರೆ ಹೇಳ್ರಿ. ಮಾವ ಕೆಳಗೆ ಮುಖ ಹಾಕೊಂಡು ಹೋಗ್ಬಿಡ್ತಾನ. ಹಿಂಗ ನೂರ ಒಂದು ಚಿಂತೆಗಳು ನಮ್ಮ ಜೀವನದೊಳಗೆ. ಶಿವಚಿಂತೆಯನ್ನೇ ಮಾಡೋದಿಲ್ಲ ನಾವು, ಸತ್ಸಂಗವನ್ನು ಮಾಡೋದಿಲ್ಲ, ಬದುಕಿನ ಸ್ವಾರಸ್ಯವನ್ನು ಕಳ್ಕೊಂಡು ಬಿಡ್ತೀವಿ. ದಿನ ಯಾಂತ್ರಿಕ ಬದುಕು. ಬೆಳಗ್ಗೆ ಎದ್ದೇಳು, ಮನೆಯಾಗ ಹೆಂಡತಿ, ಅವ್ರದೊಂದು ಬದುಕು, ನಿಮ್ಮದೊಂದು ಬದುಕು. ಆಕಿದು ಅಡುಗೆ ಮಾಡು, ಮಕ್ಕಳಿಗೆ ಶಾಲೆಗೆ ಡಬ್ಬಿ ಕಟ್ಟು, ಶಾಲೆಗೆ ರೆಡಿ ಮಾಡು, ಶಾಲೆಗೆ ಕಳಿಸು, ಇವ್ರದ್ದು ಕೆಲ್ಸಕ್ಕೆ ಹೋಗು, ಹೊಲ್ದಾಗ ದುಡಿ, ಹೊಲ್ದಾಗ ಕೆಲಸ ಮಾಡು, ಸಂಜೆ ಮತ್ತೆ ಬಾ, ಸ್ವಲ್ಪ ಟಿವಿ ನೋಡು, ಮೊಬೈಲ್ ನೋಡು, ಮಲ್ಕೋ. ಇದೇ ಆಗ್ಬಿಡ್ತದೆ. ಜೀವನ ಸ್ವಾರಸ್ಯವನ್ನೇ ಕಳ್ಕೊಂಡ್ಬಿಡ್ತಾ ಇದ್ದೀವಲ್ಲ. ಅದ್ಭುತ ವಿಚಾರಗಳನ್ನ ತಿಳ್ಕೊಳ್ತಾನೆ ಇಲ್ವಲ್ಲ, ಅದ್ಭುತ ಶರಣ ಜ್ಞಾನವನ್ನು ನಾವು ತಿಳ್ಕೊಳ್ತಾನೆ ಇಲ್ವಲ್ಲ. ಬರೀ ಹಿಂಗೇ ಚಿಂತೆ ಮಾಡಿ 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 ಚಿತೆಯನ್ನು ಏರ್ಬಿಡ್ತೀವಲ್ಲ. ಅದಕ್ಕಾಗಿ ಚಿತೆಯನ್ನು ಏರ್ಬಾರ್ದು ಅಂದ್ರೆ ಚಿಂತೆಯನ್ನು ಬಿಡಬೇಕು, ಚಿಂತನೆಯನ್ನು ಮಾಡಬೇಕು, ಶಿವಚಿಂತನೆಯನ್ನು ಮಾಡಬೇಕು. ಹಾಂಗ ಅದ್ಭುತವಾಗಿ ಚಿಂತನೆಯನ್ನು ಮಾಡಿದಂಥವ್ರು ಅಂಬಿಗರ ಚೋಡೆಯ ಅನುಭವ ಮಂಟಪದಲ್ಲಿ. ಮೂಗನೆ ಕೊಯ್ದು ಇಟ್ಟಂಗಿಯ ಪುಡಿಯನೇ ಹಾಕಿ, ನಿಂಬೆಯ ಹುಡಿಯನೇ ಹಿಂಡಿ, ಪೊಡುವನ ಗಾಳಿಗೆ ಹಿಡಿಯಿಂದ ಅಂಬಿಗರ ಚೋಡೆಯ ಅಂತ. ವಚನ ಸಂಪೂರ್ಣ ನೆನಪು ಬರ್ತಾ ಇಲ್ಲ, ಬರ್ಕೊಂಡು ಬಂದಿಲ್ಲ. ಏನ್ ಹೇಳಾಕತ್ತಾರ ಅವರು, ಈ ಡಾಂಬಿಕರನ್ನ, ಅಜ್ಞಾನಿಗಳನ್ನ ಕರ್ಕೊಂಡು ಬಂದು ಯಾರು ಡಂಬಾಚಾರ ಮಾಡ್ತಾರಲ್ಲ ಅವ್ರೆಲ್ಲ ಕರ್ಕೊಂಡು ಬಂದಿ ಮಾಡ್ಬೇಕಂತ, ಮೂಗು ಕೊಯ್ಬೇಕಂತ್ರಿ. ಮೂಗು ಕೊಯ್ದು ಅದ್ಮೇಲೆ ಇಟ್ಟಂಗಿ ಪುಡಿ ಹಾಕ್ಬೇಕಂತ. ಇಟ್ಟಂಗಿ ಅಂದ್ರೆ ಮಳೆ ಕಟ್ಟಕ್ಕೆ ಬಳಸ್ತಿರಲ್ಲ, ಬ್ರಿಕ್ಸ್, ಅದನ್ನ ಹಾಕಿದ್ರೆ ಬಗ 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 ಉರಿತದ, ಸುಮ್ಮನೆ ಇರಂಗಿಲ್ಲ. ಖಾರದ ಪುಡಿ ಹಾಕಿದ್ದು ಹೆಚ್ಚದು. ಅದ್ರ ಮೇಲೆ ಮತ್ತೆ ನಿಂಬೆ ಹಣ್ಣು ಹಿಂಡ್ಬೇಕಂತ್ರಿ. ನಿಂಬೆ ಹಣ್ಣು ಹಿಂಡಿದ್ರಂತರೂ ಇನ್ನೂ ಭಾಳ ಉರಿತದ, ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ. ಅಷ್ಟೇ ಮಾಡಬಾರ್ದು, ಅಟ್ಟಕ್ಕೆ ಸುಮಾರಬಾರ್ದು. ಮತ್ತೆ
ಮತ್ತು ಹೋಗಿ ಪೊಡವನ ಗಾಳಿಗೆ ಹಿಡಿಬೇಕಂತ. ಪೊಡವನ ಗಾಳಿ ಅಂದ್ರೆ ಪಶ್ಚಿಮದಿಂದ ಬರುವಂಥ ಗಾಳಿ, ಭಾಳ ವೇಗವಾಗಿ ಬರ್ತಿರ್ತದೆ ಗಾಳಿ. ಇದನ್ನೆಲ್ಲ ಮಾಡಿ ಮತ್ತೆ ಮೇಲೆ ಗಾಳಿ ಹಿಡಿಬಿಟ್ರಂತೂ ಓದಿ ಹೋಯ್ತು, ತಡ್ಕೊಳಕ್ಕಾಗಿಲ್ಲ, ಒಟ್ಟು ಉರಿತದ ಅದು. ಅಂಥ ಶಿಕ್ಷೆ ಕೊಡ್ಬೇಕಂತ ಡಂಬಾಚಾರ ಮಾಡುವವರಿಗೆ, ಜಾತಿಯ ಅಂಧಕಾರದಲ್ಲಿ ಜಾತಿಯ ತಿಮಿರೊಳಗಡೆ ಬಿದ್ದು ಒದ್ದಾಡ್ತಿರೋರಿಗೆ, ಜಾತಿಯ ಶ್ರೇಷ್ಠತೆಯ ರೋಗ ಪಡ್ಕೊಂಡವ್ರಿಗೆ ಹಿಂಗೆ ಮಾಡ್ಬೇಕಂತ ಅವ್ರ ನುಡಿಗಳೇ ಆಗಿತ್ತು. ಮಾತಿದ್ರೆ ಪ್ರತಿ ವಚನಗಳ ಕೊನೆಗೆ ಅವ್ರದ್ದು ಈ ಹಿಂಗೆ ಎಲ್ಲ ಒಂದೊಂದು ಶೈಲಿ ಇರ್ತದೆ ನೋಡ್ರಿ. ಕವಿಗಳದು ಸಾಹಿತ್ಯಗಳು ಒಂದೊಂದು ಶೈಲಿ ಇರ್ತದೆ, ಬರೆಯೋ ಬರವಣಿಗೆ ಶೈಲಿ ಇರ್ತದೆ. ಹಂಗೆ ಇವ್ರದ್ದು ಎಕ್ಕಡ ತುಂಬ ಹೊಡಿತೀನೋ ಶೈಲಿ ಇವ್ರದ್ದು. ಇವ್ರಂಗೆ ಯಾರು ವಚನ ಬರೋದಿಲ್ಲ, ಅಷ್ಟು ಅದ್ಭುತವಾಗಿ ವಚನ ಬರೆದವರು ಅಂಬಿಗರ ಚೋಡಯ್ಯ. ಆ ನಿಷ್ಠೆ ಬೇಕಾಗಿತ್ತು. ಬಸವಣ್ಣವರಂಗೆ ಬಹಳ ಸಾತ್ವಿಕ ಹೃದಯ, ಸರಳ ಹೃದಯ ಇದ್ದಿದ್ರೆ ಇನ್ನಷ್ಟು ಆಘಾತ ಆಗ್ತಿತ್ತು ಅವಾಗ ಶರಣ ಧರ್ಮಕ್ಕೆ. ಯಾವಾಗಲೂ ನಾವು ಅಷ್ಟೇ ಅವ್ರು ತಿಳ್ಕೊಳ್ಳೋದು ಭಾಳ ಗಟ್ಟಿತನ ಇರಬೇಕು ಸ್ವಲ್ಪ. ಯಾವಾಗಲೂ ನಾವು ಭಾಳ ಸದಾ ಸೀದಾ ಬದುಕೊಂತ ಎಲ್ಲರೂ ನಮಗೆ ಯಾರು ತಿರುಗಿ ಬೀಳೋರು, ನಮ್ಮ ಮ್ಯಾಲ ನಮಗೆ ನಿಂದನೆ ಮಾಡೋರು, ದೂಷಣೆ ಮಾಡೋರು, ಮ್ಯಾಲ ಬಿದ್ದವರು ನಾವು ಸುಮ್ಮನೆ ಇರಬಾರ್ದಲ್ಲ, ಒಂದಷ್ಟು ತಿರುಗಿ ಬೀಳ್ಬೇಕು. ಅವ್ರು ಈ ಗಟ್ಟಿತನ ಇರಬೇಕು ನಮ್ಮಲ್ಲಿ. ಹಂಗಾಗಿತ್ತು ಅಂಥೇಳಿ ಅವರು ವಚನ ಸಾಹಿತ್ಯನ ರಕ್ಷಣೆ ಮಾಡಿದರು. ಅವರ ಜೀವನದ ಕೊನೆಯ ಸಂದರ್ಭದಲ್ಲಿ ಕಲ್ಯಾಣ ಕ್ರಾಂತಿ ಆಗ್ತದಲ್ಲ, ಕಲ್ಯಾಣ ಕ್ರಾಂತಿ ಆದಾಗ ಬಸವಣ್ಣವ್ರ ಗಡಿಪಾರ ಆಗಿರ್ತದೆ. ಹರಳೆಯ ಮಧುವರಸರನ್ನ ಎಳಹುಟ್ಟು ಶಿಕ್ಷೆಯನ್ನು ಕೊಟ್ಟು, ಆ ಎಳಹುಟ್ಟು ಶಿಕ್ಷೆ ಆ ಕಥೆಯನ್ನು ಮುಂದೆ ಹೇಳ್ತೀನಿ ನಿಮ್ಗೆ, ಎಷ್ಟು ಭಯಾನಕ ಕಥೆ ಇರ್ತದೆ ಅಂತ ಹೇಳಿ. ಶರಣರೆಲ್ಲ ಕಲ್ಯಾಣದ ಒಳಗಡೆ ಹೊರಡ್ತಿರ್ತಾರೆ ಚನ್ನಬಸವಣ್ಣವರ ನಾಯಕತ್ವದಲ್ಲಿ. ಚನ್ನಬಸವಣ್ಣವ್ರು ಎಲ್ಲರನ್ನ ಕರ್ಕೊಂಡು ಒಳಗಡೆ ಹೊರಟಿರ್ತಾರೆ. ಹೋಗುವಾಗ ಅಂಬಿಗರ ಚೋಡಯ್ಯನವರು ಚನ್ನಬಸವಣ್ಣವರಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಬೆನ್ನಿಗೆ ನಿಂತ್ಕೊಂಡು ಆ ವಚನ ಸಾಹಿತ್ಯವನ್ನು ಖಡ್ಗವನ್ನು ಹಿಡ್ಕೊಂಡು ವಚನ ಸಾಹಿತ್ಯನ ರಕ್ಷಣೆ ಮಾಡ್ತಾರೆ ಅಂಬಿಗರ ಚೋಡಯ್ಯ. ಮಡಿವಾಳ ಮಾಚಯ್ಯ, ಅಕ್ಕನಾಗಮ್ಮ, ಗಂಗಾಂಬಿಕೆ, ಡುಹರ ಕಕ್ಕಯ್ಯ ಮೊದಲಾದ ಗಣಾಚಾರ್ಯ ಶರಣರನ್ನು ಕರೀತಾರೆ. ಇವರಿಗೆ ವಚನ ಸಾಹಿತ್ಯನ ರಕ್ಷಣೆ ಮಾಡಿ ಇವತ್ತು ನಾವೇನು ವಚನಗಳನ್ನು ಓದ್ತಾ ಇದೀವಲ್ಲ, ಈ ವಚನಗಳನ್ನ ನಮಗೆ ಸಿಗಬೇಕಂದ್ರೆ ನಾವು ಓದ್ಬೇಕಂದ್ರೆ ಅದಕ್ಕೊಂದು ಕಾರಣ ಹಿಂದೆ ಅಂಬಿಗರ ಚೋಡಯ್ಯ ಅನ್ನುವಂಥ ಅವ್ರದ್ದು ಕೂಡ ಇದರಲ್ಲಿ ಬಹಳ ದೊಡ್ಡ ಕೊಡುಗೆ ಅದ. ವಚನವನ್ನ ಬರೆಯೋದಷ್ಟೇ ಅಲ್ಲ, ಅವರು ರಕ್ಷಣೆ ಮಾಡಿದರು. ಹಂಗೆ ಬದುಕಿ ಹೋದವರು ಅದ್ಭುತವಾಗಿ. ನಂತರ ಉಳಿವಿಗೆ ಹೋಗ್ತಾರ. ಉಳಿವಿಯಿಂದ ಎಲ್ಲ ಶರಣರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರಪ್ಪ. ಅವ್ರಿಗೆಲ್ಲ ತಿಳಿತದೆ ಅಲ್ಲಿ ಹೋಗ್ತಾರೆ. ಬಹಳಷ್ಟು ಜನ ನೂರು ಚೆನ್ನೈನವ್ರು ಚಿತ್ರದುರ್ಗ ಕಡೆ ಹೋಗಿ ನುಲೇನೂರು ಅಂತೇಳಿ ಅಲ್ಲಿ ಐಕ್ಯ ಆಗ್ತಾರ. ನಿಮಗೆಲ್ಲ ಹೇಳಿದ್ದೀನಿ ನಾನು. ಅಕ್ಕ ಅಲ್ಲಮರು ಶ್ರೀಶೈಲಕ್ಕೆ ಹೋಗ್ತಾರ. ಹಾಗೆ ಅಂಬಿಗರ ಚೋಡಯ್ಯನವರು ತಮ್ಮ ಸ್ವಗ್ರಾಮಕ್ಕೆ ಮರಳ್ತಾರೆ. ಬರೋ ಅಷ್ಟರಲ್ಲಿ ಅವರು ಶಿವಪುರ ಅಂತ ನಿಂತಲ್ಲ, ಶಿವಪುರ ಅಂತಿದ್ದದ್ದು ಚೌಡಯ್ಯ ದಾನಪುರ ಅಂತ ಆಗಿದ್ದಿತ್ತು. ಮತ್ತು ಚೌಡಯ್ಯ ದಾನಪುರಕ್ಕೆ ಬಂದು ಅಲ್ಲಿ ಅವರು ಜೀವಂತ ಸಮಾಧಿಯನ್ನು ಬಂತಾರೆ. ಜೀವಂತ ಸಮಾಧಿ ಅಂದ್ರೆ ಸತ್ತ ಮೇಲೆ ಸಮಾಧಿ ಮಾಡೋದಲ್ಲ, ಜೀವಂತ ಇದ್ದಾಗಲೇ ಒಂದು ಗುಣಿಯನ್ನು ತೆಗೆದು ಸಮಾಧಿಯನ್ನು ಸಿದ್ಧತೆ ಮಾಡಿ ಅದರೊಳಗಡೆ ಹೋಗಿ ಜೀವಂತದಲ್ಲಿ ಮುಚ್ಚಿಬಿಡೋದು ಅವರಿಗೆ. ಹಂಗೆ ಜೀವಂತ ಸಮಾಧಿ ಒಳಗಡೆ ಹೋಗಿ ಲಿಂಗ ಪೂಜೆಯನ್ನು ಮಾಡ್ತಾನೆ ಲಿಂಗೈಕ್ಯರಾಗ್ಬಿಡ್ತಾರೆ. ಎಷ್ಟು ಅದ್ಭುತ ಬದುಕು ನೋಡ್ರಿ ಅವ್ರು. ಒಂದು ವಚನ ಅದವ್ರದ್ದು ಹೇಳ್ತೀನಿ, ಬದುಕನ್ನ ಎಷ್ಟು ಅದ್ಭುತವಾಗಿ ಬದುಕಬೇಕಂತ ಹೇಳಿ. ರೊಟ್ಟಿ ಎಂಬುದೇ ಜಾಗಟಿ ನೋಡಿ, ಇದು ವಚನ ಎಷ್ಟು ಇದರಲ್ಲಿ ಬಳಸಿರೋ ಶಬ್ದಗಳು, ಆ ವಚನದ ಸೊಬಗು ಎಷ್ಟು ಸ್ವಾರಸ್ಯಕರವಾಗಿದೆ ಅಂದ್ರೆ, ರೊಟ್ಟಿ ಎಂಬುದೇ ಜಾಗಟಿ, ಮೆಣಸಿನಕಾಯಿ ಎಂಬುದೇ ಗುಣಕ, ಬದನೆಕಾಯಿ ಎಂಬುದೇ ಲಿಂಗ, ಹರಕಾಗಲಿ ಮುರಕಾಗಲಿ ಎಣ್ಣೆ ಹೋಳಿಗೆಯೇ ಲೇಸು, ಕುರುಡಿಯಾಗಲಿ ಕುಂಟಿಯಾಗಲಿ ಮನೆಯ ಹೆಂಡತಿಯೇ ಲೇಸು, ಉದುರು ಅನ್ನ ತುಪ್ಪ ತಟಕು ಸಾರು, ತೃಷಾತುರಿ ಎಂದಾತ ನಮ್ಮ ವೀರ ಅಂಬಿಗರ ಚೋಡಯ್ಯ ಅಂತ. ಶಬ್ದಗಳು ನೋಡಿ ಎಷ್ಟು ಅದ್ಭುತದಾವು. ರೊಟ್ಟಿನೇ ಜಾಗಟಿ ಅಂತ, ಬದನೆಕಾಯಿನೇ ಲಿಂಗ ಅಂತ. ಯಾಕೆ ಅವ್ರು ಬದನೆಕಾಯಿನೇ ಲಿಂಗ ಅಂತ ಕರೆದ್ರು ಅಂದ್ರೆ, ಒಬ್ರು ಬದನೆಕಾಯಿ ಕಟ್ಕೊಂಡು ಬಂದಿದ್ರು ಕಲ್ಯಾಣಕ್ಕೆ. ಬಸವಣ್ಣವ್ರ ಕೊಲ್ಲಬೇಕಂತೇಳಿ ಕಲ್ಯಾಣಕ್ಕೆ ಬದನೆಕಾಯಿನ ಕಟ್ಕೊಂಡು ಬಂದಿದ್ರು. ಬಸವಣ್ಣವ್ರ ಮನೆಯೊಳಗಡೆ ಲಿಂಗ ಇರೋದು ಸೇರ್ಸಂಗಿಲ್ಲ, ಲಿಂಗದ ಬದಲಾಗಿ ಬದನೆಕಾಯಿನ ಕಟ್ಕೊಂಡು ಬಂದಿದ್ರು ಅವರು. ಬಸವಣ್ಣವರ ದಿವ್ಯ ದೃಷ್ಟಿ ಅದರ ಮೇಲೆ ಬಿತ್ತು, ಆ ಬದನೆಕಾಯಿನೇ ಲಿಂಗ ಆಗಿಬಿಡ್ತು. ನಿನ್ನೆ ಹೇಳಿದ್ನಲ್ಲ, ಕಲ್ಲು ಲಿಂಗ ಆಗಿತ್ತು ಉರ್ಲಿಂಗ ಪೆತ್ತಿಗಳಿಗೆ. ಗುರುಗಳು ಜಗಡ್ಜ ಅಂತ ಹೇಳಿ ಕಲ್ಲನ್ನು ಕೊಟ್ಟರು, ಕಲ್ಲು ಲಿಂಗ ಆಗಿತ್ತು. ಹಂಗೆ ಬದನೆಕಾಯಿ ಲಿಂಗ ಆಗಿತ್ತು. ಅದನ್ನ ಹೇಳಕತ್ತಾರ ಅವ್ರಿಗೆ. ಕುರುಡಿ ಆಗಲಿ ಕುಂಟಿ ಆಗಲಿ ಮನೆ ಹೆಂಡತಿಯೇ ಲೇಸು. ಮನೆ ಹೆಂಡತಿ ಕರವೇ ಇರಲಿ ಬೆಳವೇ ಇರಲಿ, ಕುರುಡಿ ಆಗಿರಲಿ ಕುಂಟಿ ಆಗಿರಲಿ, ಮನೆ ಹೆಂಡತಿ ಹಿಡ್ಕೊಂಡು ಸುಮ್ಮನೆ ಮನೆ ಕೊಡ್ಬೇಕು. ಪರಸ್ತ್ರೀಗೆ ಕಣ್ಣೆತ್ತಿದ್ರೆ ಅವರದು ಸರ್ವನಾಶ ನಿಶ್ಚಿತ. ಆಸೆಯನ್ನ ಮಾಡಿ ಪರಸ್ತ್ರೀ ಮೇಲೆ ಕಣ್ಣು ಹಾಕಿದ್ರೆ ಅವರದ್ದು ಸರ್ವನಾಶ ಖಂಡಿತ.
ಹಂಗೆ ಬದುಕ್ತವ್ರು ಶರಣರು. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀಯರಿಗೆ ಎರಗದಿಪ್ಪುದೇ ನೇಮ. ನೀವು ಪೂಜಾ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಧೂಪ ಆರತಿ ಬೆಳಗ್ತಿರೋ ಇಲ್ಲ ಗೊತ್ತಿಲ್ಲ, ಇವೆಲ್ಲ ನೀವು ನೇಮ ಮಾಡ್ಬೇಕಂತೇನಿಲ್ಲ. ಯಾವ ನೇಮವನ್ನು ಮಾಡ್ಬೇಕಂದ್ರ ಪರಧನ ಪರಸ್ತ್ರೀ, ಬೇರೆಯವರ ಸಂಪತ್ತು, ಬೇರೆಯವರ ಹಣವನ್ನ ಮತ್ತು ಬೇರೆಯವರ ಸ್ತ್ರೀಯನ್ನ, ಬೇರೆಯವರ ಹೆಂಡತಿಯನ್ನ ಕಣ್ಣೆತ್ತಿ ನೋಡಬಾರ್ದಂತ. ಕಣ್ಣೆತ್ತಿ ನೋಡೋದಷ್ಟಲ್ಲ, ಮನಸ್ಸಿನೊಳಗಡೆ ಅದ್ರ ಬಗ್ಗೆ ಆಸೆ ಸುಳಿಬಾರ್ದು ಅಂತ ಅವ್ರು ಹೇಳ್ತಾ ಇರೋದು. ಎಷ್ಟು ಅದ್ಭುತವಾಗಿ ಬದುಕಬಹುದು ಶರಣರು. ಹಾಗಾಗಿ ಅವರ ಬದುಕು ನಮಗೆ ಮಾರ್ಗದರ್ಶನ ಮಾಡ್ತದೆ, ಅವರ ಬದುಕು ನಮಗೆ ಪ್ರೇರಣೆ ಕೊಡ್ತದೆ, ಅವರ ಬದುಕು ನಮಗೆ ಸ್ಫೂರ್ತಿಯನ್ನು ಕೊಡ್ತದೆ. ಅಷ್ಟು ಅದ್ಭುತವಾಗಿ ಬದುಕಿ ಹೋದಂತಹ ಶರಣರು ಬರೀ ವಚನಗಳನ್ನು ಬರೆದದ್ದು ಅಷ್ಟೇ ಅಲ್ಲ, ಅವರು ನಮಗೆ ಹೇಳಿ ಹೋದ್ರು, ನಮಗೆ ತೋರಿಸ್ಕೊಟ್ಟು ಹೋದ್ರು ಹಿಂಗೆ ಬದುಕಬೇಕು ನಾವು ಅಂತ ಹೇಳಿ. ಹಾಗಾಗಿ ಅವರ ಬದುಕು ನಮಗೆ ಪ್ರೇರಣೆಯಾಗಲಿ. ಬಸವಾದಿ ಶರಣರ, ಅಂಬಿಗರ ಚೌಡಯ್ಯನವರ, ಪತ್ರೆ ಸ್ವಾಮಿಗಳ ಆಶೀರ್ವಾದ ನಿಮ್ಗೆಲ್ಲರಿಗೂ ಆಗಲಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು.